ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ಪಾದವ ನಂಬಿದೆವು ಅಮ್ಮನ ಪಾದವ ನಂಬಿದೆವು ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ನೀತಿ ಉಳಿವೇ ಇಲ್ಲ ಭಕ್ತಿ ಭೇದ ನಮ್ಮಲ್ಲಿಲ್ಲ ಹುಚ್ಚ ನೀತಿ ಉಳಿವೇ ಇಲ್ಲ ಗುಡಿಯಲ್ಲಿ ಮಾನವರು ನಿನ್ನವರೆಲ್ಲ ತಾಯಿ ಗುಡಿಯಲ್ಲಿ ಮಾನವರು ನಿನ್ನವರೆಲ್ಲ ತಾಯಿ ಅಡಿಗಡಿಗಿಡುಗಾಯಿ ಒಡೆಯುವರಮ್ಮ ತಾಯೇ ಅಡಿಗಡಿಗಿಡುಗಾಯಿ ಒಡೆಯುವರಮ್ಮ ಪಾದವ ನಂಬಿದೆವು ಪಾದವ ನಂಬಿದೆವು ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ಹೆಣ್ಣು ಮಕ್ಕಳೆಲ್ಲ ಸೇರಿ ಕುಂಕುಮಾರ್ಚನೆಯ ಮಾಡಿ ಹೆಣ್ಣು ಮಕ್ಕಳೆಲ್ಲ ಸೇರಿ ಕುಂಕುಮಾರ್ಚನೆಯ ಮಾಡಿ ತೈರೆ ಸ್ಥಾನವನ್ನು ಬೇಡುವರಮ್ಮ ತಾಯೇ ತೈರೆ ಸ್ಥಾನವನ್ನು ಬೇಡುವರಮ್ಮ ತಾಯೇ ಭಕ್ತಿಯಿಂದ ನಿನ್ನ ಧ್ಯಾನ ಮಾಡುವರಮ್ಮ ತಾಯೇ ವಿಶ್ವಕರ್ಮ ದೇವತೆಯು ನೀನಾರೆಯಮ್ಮ ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ನಿಷ್ಠೆಯ ಕಂಡಲ್ಲಿ ಕಷ್ಟವ ನೀಗುವ ಪಾದವ ನಂಬಿದೆವು ತಾಯಿ ಪಾದವ ನಂಬಿದೆವು ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ತಾಯಮ್ಮ ತಾಯಮ್ಮ ಕಾಳಿಕಾ ದೇವಮ್ಮ ದ್ವಾರಪಾಲರ ಮರಳಿ ಬಳಿಗೈವ ಕೃಪೆಯೋ ಜಾರತನ ಸದಬಡಿವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲದ ಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಹರಿದು ಭೂಮಿಯ ಭಾರ ರಾಮನ ಅವತಾರ
ಪಾದುಕೆ ನೀಡುವ ವೇಷ ಭರತಕ್ಕೆ ಪಾದುಕೆ ನೀಡುವ ವೇಷ ಪುರಜನ ಭಕ್ತಿಯ ಆದೇಶ ನರಲೋಕಕ್ಕೆ ನವ ಸಿರಿ ಸಂತೋಷ ನರಲೋಕಕ್ಕೆ ನವ ಸಿರಿ ಸಂತೋಷ ಭರವಸೆ ನೀಡುವ ಸಂದೇಶ ರಾಮನವತಾರ ಕೀರ್ತನಾರ್ಮ ಕಾಲದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಮಹಾತಾಯಿ ಕಾಳಿಕಾಂಬೆಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಕನಕಪುರ ತಾಲೂಕು ಸಂತೆಕೋಡಿಹಳ್ಳಿ ಗ್ರಾಮದ ಎಲ್ಲ ಸದ್ಭಕ್ತ ಮಹಾಶಯರು, ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಬಂಧು ಬಾಂಧವರು, ನನ್ನ ಗುರು ಹಿರಿಯರು, ಎಲ್ಲ ಡ್ರಾಮಾ ಮಾಸ್ಟರ್ಗಳು ಮತ್ತು ರಂಗಭೂಮಿ ಕಲಾವಿದರು, ಗುರು ಹಿರಿಯರೆಲ್ಲರಿಗೂ ಕೂಡ ನಾದ ಸಂಗಮವಾದ ವೃಂದದವರಾದ ನಾವು ಭಕ್ತಿಪೂರ್ವಕವಾದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೂಡ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶರಣ ಬಂಧುಗಳೇ, ಇವತ್ತು ಮಹಾಸುದಿನ. ಈ ಪವಿತ್ರವಾದ ಪುಣ್ಯ ದಿವಸ ಅಂದ್ರೆ ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ಬನಹುಣ್ಣಿಮೆಯ ಪುಣ್ಯ ದಿವಸದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಚಂದ್ರಮಂಡಲೋತ್ಸವವನ್ನು ಭಕ್ತಿಯಿಂದ ಆಚರಣೆ ಮಾಡುವಂತಹ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಸಂತೆಕೋಡಿಹಳ್ಳಿಯ ವಿಶ್ವಕರ್ಮ ಸಮಾಜದವರು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರತಕ್ಕಂಥ ಈ ಪವಿತ್ರವಾದ ಈ ಪುಣ್ಯ ಕಾರ್ಯಕ್ರಮವನ್ನು ಕಾಳಿಕಾ ದೇವಾಲಯದ ಮುಂಭಾಗದಲ್ಲಿ ಇವತ್ತು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಚಿಕ್ಕಲ್ಲೂರು ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿ ಮಹಾಪವಿತ್ರವಾದಂತ ಚಂದ್ರಮಂಡಲ ಹೊತ್ತಿ ಉರಿಯತಕ್ಕಂಥ ಬನಹುಣ್ಣಿಮೆಯ ಪುಷ್ಯಮಾಸದ ಹುಣ್ಣಿಮೆಯ ಪವಿತ್ರವಾದ ಪುಣ್ಯ ದಿವಸ ಇವತ್ತು ಭಗವಂತನನ್ನು ಸ್ಮರಿಸಿಕೊಳ್ಳುವಂತಹ ಪವಿತ್ರವಾದ ದಿವಸ. ಸಿದ್ದಪ್ಪಾಜಿಯವರು ಪವಾಡಗಳನ್ನು ಮಾಡುವ ಸಂದರ್ಭದಲ್ಲಿ ಹಲಗೂರು ಚಿಳ್ಳಾಪುರದ ಪಾಂಚಾಳರು ಸಿದ್ದಪ್ಪಾಜಿಯವರಿಗೆ ಸತ್ವ ಪರೀಕ್ಷೆಯನ್ನು ಮಾಡಿದಾಗ, ಅಂದ್ರೆ ಮಾಯದ ಕುದುರೆಯ ಮೇಲೆ ಕಟ್ಟಿ ಆ ಮಾಯದ ಕುದುರೆಯಿಂದ ಗಗನಕ್ಕೆ ಆರಿಸಿದಾಗ ಆ ಕುದುರೆ ಚಂದ್ರಲೋಕಕ್ಕೆ ಹೋಗಿ ಚಂದ್ರನಿಂದ ಸರ್ವ ಶಕ್ತಿಗಳನ್ನು ಪಡ್ಕೊಂಡ ಸಿದ್ದಪ್ಪಾಜಿಯವರು ಪವಾಡಗಳನ್ನು ಗೆಲ್ತಾರೆ. ಅಲ್ಲಿ ಚಂದ್ರದೇವನಿಗೆ ಏನಂತ ಪ್ರಮಾಣ ಮಾಡ್ತಾರೆ, ನೀ ಶಕ್ತಿ ಕೊಟ್ಟಂತ ಈ ಪುಷ್ಯಮಾಸದ ಹುಣ್ಣಿಮೆಯ ದಿವಸ ನಾನೆಲೆಗೊಳ್ಳುವ ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ಚಂದ್ರಮಂಡಲೋತ್ಸವ ಜಾತ್ರೆ ಪ್ರಾರಂಭವಾಗಲಿ ಅಂತ ಅವ್ರು ಕೇಳ್ಕೋತಾರೆ. ನೋಡಿ, ಆ ಜಾತ್ರಾ ಪ್ರಾರಂಭದ ದಿವಸ ಇವತ್ತು ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ಲಕ್ಷೋಪಲಕ್ಷ ಜನ ಸೇರ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯ ದಿವಸ. ಅದರ ಒಂದು ನೆನಪಾರ್ಥವಾಗಿ ಕಾಳಿಕಾಂಬಾ ದೇವಸ್ಥಾನದ ಮುಂಭಾಗದಲ್ಲಿ ನಮ್ಮ ಪರಮ ಪವಿತ್ರರಾಗಿರ್ತಕ್ಕಂಥ ಸಿದ್ದಪ್ಪಾಜಿ ಮತ್ತು ಕಾಳಿಕಾಂಬಾ ಪ್ರಿಯಭಕ್ತರಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದವರು ಈ ಅನೇಕ ವರ್ಷದ ಪುಣ್ಯ ಕಾರ್ಯಕ್ರಮವನ್ನ ಈ ವರ್ಷವೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ.
ದೊಡ್ಡವರು ಹೇಳ್ತಾರೆ, ಸರ್ವಶ್ರೇಷ್ಠವಾದ ಮಾನವ ಜನ್ಮದಲ್ಲಿ ಹುಟ್ಟಿ ನಾನೆಚ್ಚು ತಾನೆಚ್ಚು ಅಂತ ಬಾಳಿ ಬದುಕುವ ಮಾನವ ಯಾವುದೇ ನಿನ್ನದಲ್ಲ. ಇವತ್ತು ನಾವು ಮಾಡುವಂತ ಒಂದು ಭಕ್ತಿ ಮಾತ್ರ ನಿನ್ನದು, ಮಾಡ್ತಕ್ಕಂಥ ಒಂದು ಉತ್ತಮವಾದ ಕೆಲಸ ಮಾತ್ರ ನಿನ್ನದು, ಮಾಡ್ತಕ್ಕಂಥ ಭಗವಂತನ ಒಂದು ಪವಿತ್ರವಾದ ಪುಣ್ಯ ಕಾರ್ಯ ನಿಮ್ಮದು. ಇವತ್ತಿಲ್ಲಿ ಮಾಡಿದ್ದಾರೆ ಆ ಕಾರ್ಯವನ್ನ. ಸುಮಾರು 2,500 3 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡಿ ಬೆಳಗಿನಿಂದ ವಿಶೇಷವಾದ ಪೂಜಾ ಅಭಿಷೇಕಗಳನ್ನ ತಾಯಿ ಕಾಳಿಕಾಂಬೆಗೆ ಸಮರ್ಪಿಸಿ ಈ ಚಂದ್ರಮಂಡಲ ಪವಿತ್ರವಾದ ಉತ್ಸವವನ್ನು ಇವತ್ತಿಲ್ಲಿ ಆಚರಣೆ ಮಾಡುವಂತ ನೆಪದಲ್ಲಿ ಹಸಿರುವಾಣಿ ಚಪ್ಪರವನ್ನು ಹಾಕಿ ತಾಯಿಯ ಮುಂಭಾಗದಲ್ಲಿ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪರಮಾತ್ಮನ ಒಂದು ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಲ್ಲ, ಇದು ಭಗವಂತ ಮೆಚ್ಚುವಂತ ಕಾರ್ಯಕ್ರಮ. ದೊಡ್ಡವರು ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲಿ ಎಲ್ಲಾರ್ಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಪರಮಾತ್ಮನಿಗೂ ಬೇಕಾಗ್ತಾನೆ. ಇಲ್ಲಿ ಯಾರಿಗೂ ಬೇಡವಾದಂತವನಲ್ಲಿ ಭಗವಂತನಿಗೂ ಬೇಡವಾಗ್ತಾನಂತೆ. ಅದಕ್ಕೆ ನೋಡಿ, ಜಗದೊಳಗೆ ಯಾವುದು ನಿನ್ನದಲ್ಲ ಮಾನವ. ದೇವರ ದಾಸಿಮಯ್ಯನವರು ಒಂದು ವಚನದಲ್ಲಿ ಹೇಳ್ತಾರೆ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ್ಯ ದಾನ, ಎತ್ತು ನಿಮ್ಮಯ್ಯ ದಾನ, ಬಿತ್ತು ನಿಮ್ಮಯ್ಯ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮಯ್ಯ ದಾನ, ನಿಮ್ಮ ದಾನವನ್ನುಂಡು ಹನ್ನೆರ ಒಗಳುವ ಕುನ್ನಿಗಳನ್ನೇನೆ ನೆಂಬೆ ರಾಮನಾಥ. ಗಾಳಿ ಭಗವಂತಂದು, ಬೆಳಕು ಭಗವಂತಂದು, ಯಾವ ಭೂಮಿ ಭಗವಂತಂದು, ಆಕಾಶ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಉಳುವ ಎತ್ತು ಭಗವಂತಂದು, ಬಿತ್ತುವ ಕಾಳು ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಎಲ್ಲ ಪರಮಾತ್ಮಂದೆ. ಇನ್ ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲ ಭೂಮಿ ಒಳಗೆ ಸಿಕ್ಕೋದು, ಎಲ್ಲಾ ಪರಮಾತ್ಮನಿಂದ ಪಡ್ಕೊಂಡ ಈ ಮಾನವ ನನ್ನದು ಅಂತ ಹೆಸರಾಕೋತಾನೆ. ಯಾವುದು ಇವನದು? ಯಾವುದು ಇವನದಲ್ಲ. ಪುರಂದರದಾಸರು ಹೇಳ್ತಾರೆ, ಮಣ್ಣೊಳಗೆ ಹುಟ್ಟಿ ಮಣ್ಣೊಳಗೆ ಬೆಳೆದು ಕೊನೆಗೆ ಮಣ್ಣೊಳಗೆ ಮಣ್ಣಾಗಿ ಸೇರುವನು ಈ ನಿನ್ನ ದೇಹ. ಉಳಿದರೂ ಮಣ್ಣೊಳಗೆ ಕೊಳೆತು ಹೋಗುವೆ, ಬೆಂಕಿಯಲ್ಲಿ ಸುಟ್ಟರೂ ಬೂದಿಯಾಗಿ ಮಣ್ಣೊಳಗೆ ಸೇರುವೆ. ಯಾವುದು ನಿನ್ನದಲ್ಲ, ಮಣ್ಣಲ್ಲಿ ಹುಟ್ಟಿ ಮಣ್ಣಿಗೆ ಹೋಗಿ ಸೇರುವ ತನಕ ಮಾನವ ನೀನಾಗು. ಮಣ್ಣಿನಿಂದ ಕಾಯ, ಮಣ್ಣಿನಿಂದ ಮಣ್ಣಿನಿಂದ ಸಕಲ ವಸ್ತುಗಳೆಲ್ಲ, ಈ ಮಣ್ಣಿನಿಂದ ಸಕಲ ದರ್ಶನಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರಲ್ಲ ಕೇಳಿರಯ್ಯ. ಪುರಂದರ ವಿಠಲನ ಧ್ಯಾನ ಮಾಡಿರಯ್ಯ. ಅಯ್ಯ ಪುರಂದರ ವಿಠಲ, ಪುರಂದರ ವಿಠಲ, ಅಯ್ಯ. ಯಾವುದು ನಿನ್ನದಲ್ಲ, ಭಗವಂತನ ಲೀಲೆಯ ಪರಮಾತ್ಮನ ಒಂದು ಭಕ್ತಿ ಮಾತ್ರ ನಿನ್ನದು ಅಂತ ಹೇಳ್ತಾರೆ. ಮಣ್ಣಿನಿಂದ ಕಾಯ, ಮಣ್ಣಿನಿಂದ ಮಣ್ಣಿನಿಂದ ಕಾಯ, ಮಣ್ಣಿನಿಂದ ಮಣ್ಣಿನಿಂದ ಸಕಲ ವಸ್ತುಗಳೆಲ್ಲ, ಮಣ್ಣಿನಿಂದ ಸಕಲ ದರ್ಶನಗಳೆಲ್ಲ, ಮಣ್ಣು ಬಿಟ್ಟವರಿಗೆ ಅಲ್ಲ, ಹಣ್ಣಗಳಿರಲಿಲ್ಲ ಕೇಳಿರಯ್ಯ. ಮಣ್ಣಿನಿಂದ ಕಾಯ, ಮಣ್ಣಿನಿಂದ ಮಣ್ಣಿನಿಂದ ಕಾಯ, ಮಣ್ಣಿನಿಂದ. ಉದಕ ಊಟ ಇಹುದೇ ಮಣ್ಣು, ಸತ್ಸವದನ ಸುಟ್ಟು ಉಳುವುದೇ ಮಣ್ಣು. ಅಣ್ಣ ಉದಕ ಊಟ ಇಹುದೇ
ಮಣ್ಣು ಸತ್ತವದನ ಸುಟ್ಟು ಉಳುವುದೇ ಮಣ್ಣು ಬಣ್ಣ ಬಂದಾರ ಬೊಬ್ಬರವೆಲ್ಲ ಮಣ್ಣು ಬಣ್ಣ ಬಂದಾರ ಬೊಬ್ಬರವೆಲ್ಲ ಮಣ್ಣು ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಪುರಂದರ ವಿಠಲನ ಪುರವೆಲ್ಲ ಮಣ್ಣು ಮಣ್ಣಿನಿಂದ ಕಾಯ ಮಣ್ಣಿನಿಂದ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರುಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಹಣಗಳಿದೆಲ್ಲ ಕೇಳಿರಯ್ಯ ಮಣ್ಣಿನಿಂದ ಕಾಯ ಮಣ್ಣಿನಿಂದ ಮಣ್ಣಿನಿಂದ ಕಾಯ ಮಣ್ಣಿನಿಂದ ಇವತ್ತು ನಮ್ಮ ಈ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿಥಿ ಮಹಾಶಯರು ಗುರು ಹಿರಿಯರು ತಿಳಿದಂತ ಜ್ಞಾನಿಗಳೆಲ್ಲರಿಗೂ ಕೂಡ ಕಾಳಿಕಾಂಬಾ ದೇವಿ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಇವತ್ತು ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಈ ತಾಯಿಯ ಸನ್ನಿಧಾನದಲ್ಲಿ ಸಂತೆ ಕೋಡಿಹಳ್ಳಿ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸರ್ವರಿಗೂ ಶುಭದಾಯಕವಾಗಲಿ ಅಂತ ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದವರಿಂದ ಈ ಒಂದು ತಂಡಕ್ಕೆ ಮತ್ತು ಗುರು ಹಿರಿಯರಿಗೆ ಒಂದು ಸನ್ಮಾನಿಸುವುದರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತು ನಮ್ಮ ಈ ಕಾರ್ಯಕ್ರಮ ನಾದ ಸಂಗಮವಾದ್ದರಿಂದ ಮೈಸೂರಿನವರು ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡೋದಕ್ಕೆ ಈ ಗ್ರಾಮದವರು ಗುರು ಹಿರಿಯರೆಲ್ಲರೂ ಕೂಡ ಇವತ್ತು ನಮ್ಮನ್ನು ಕರೆಸಿಕೊಂಡಿರುವ ಸಂದರ್ಭದಲ್ಲಿ ಎಲ್ಲರಿಗೂ ಭಕ್ತಿ ನಮನಗಳನ್ನ ನಮ್ಮ ತಂಡದ ಪರವಾಗಿ ಸಲ್ಲಿಸ್ತೇವೆ. ನಮ್ಮ ಕೀಬೋರ್ಡ್ ವಾದಕರಾಗಿ ಗುರುಕುಮಾರ್ ಆಚಾರ್ಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಬಲಾ ವಿದ್ವಾಂಸರಾಗಿ ಕೊಳ್ಳೆಗಾಲದ ಕಾರ್ತಿಕ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಅವರನ್ನು ಕೂಡ ಇಲ್ಲಿಗೆ ಬರಮಾಡ್ಕೋತಾ ಇದ್ದೇವೆ. ರಿದಮ್ ಪ್ಯಾಡ್ ಕಲಾವಿದರಾಗಿ ಶ್ರೀಯುತಾದಂತ ಪುರುಷೋತ್ತಮರು ನಂಜನಗೂಡ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿಯ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ತಾಳವಾದ್ಯ ಕಲಾವಿದರಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮದ ಸೇವಾರ್ಥದಾರರಾಗಿರ್ತಕ್ಕಂಥ ಪುಟ್ಟಸ್ವಾಮಿಗೌಡರು
ನಮ್ಮ ಕೀಬೋರ್ಡ್ ಹಾರ್ಮೋನಿಯಂ ದಶರಥರವರು ಹೊಸದುರ್ಗ, ದಯಮಾಡಿ ಬನ್ನಿ ವೇದಿಕೆ ಮೇಲೆ. ಟೋಪಿ ಹಾಕೋರು ನೋಡ್ಲೇ ಇಲ್ಲ, ನನ್ನ ಮುಂದೆ ಇದ್ದಾರೆ ಅವರು. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ನಮ್ಮ ರಿದಂಪೇಡ್ ನಾಗರಾಜ್ ಅವರು ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ, ಈ ದಿವಸ ದರಗ ದೊಡ್ಡವರ ತಮ್ಮ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ ಆನಂದಿಸಿ, ಎಲ್ಲಾ ಕಲಾವಿದರು, ಗುರು ಹಿರಿಯರು ಎಲ್ಲರಿಗೂ ಕೂಡ ಪರಮಾತ್ಮ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಎಲ್ಲರೂ ಒಂದ್ಸಾರಿ ಜೋರಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಇಂದಿರಾ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಆಂಜನೇಯವರನ ಗೋವಿಂದ ಗೋವಿಂದ, ವಿಶ್ವಕರ್ಮ ದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಕಾಳಿಕಾಂಬಾ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ, ಆನಮಲೆ ಜೇನುಮಲೆ ಗುತ್ತಮಲೆ ಗುಲಗಂಜಿಮಲೆ 77 ಮಲೆಗಳ ತಪ್ಪದ ನಾಟ್ಯ ನಾಡುವ ನಮ್ಮಪ್ಪಾಜಿ ಮುದ್ದುಮಲೈ ಮಾರುವನ ಪಾದಕ್ಕೊಂದು ಸಾರಿ ಉಘೇನೆ, ಕಾಳಿಕಾಂಬಾ ತಾಯಿ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇ ಸ್ವಾಮಿಯವರ ಪಾದಕ್ಕೆ, ವಿಶ್ವಕರ್ಮ ದೇವನ ಪಾದಕ್ಕೆ, ಬಸವೇಶ್ವರನ ಪಾದಕ್ಕೆ, ರಾಮದೇವರ ಪಾದಕ್ಕೆ, ಸೀತಾಮಾತೆಯ ಪಾದಕ್ಕೆ, ಇಂದಿರಾ ರಮಣ ಗೋವಿಂದ ಗೋವಿಂದ. ಎಲ್ಲರೂ ಒಂದ್ಸಲ ಜೋರಾಗಿ ಹೋಗಿ ಅವರೇ ಕೂಗ್ಕೊಳ್ಳಿ ಅಂತ, ನೀವು ಇನ್ ಕೆಲವರು ದುಡ್ಡು ಕೊಟ್ಟಿಲ್ಲ ಅವರೇ ಕೂಗ್ಕೊಳ್ಳಿ ಅಂತ ಎಲ್ಲರೂ ಜೋರಾಗಿ ಕೂಗಿದಾಗ ಇವತ್ತಿನ ಪವಿತ್ರವಾದ ಪುಣ್ಯ ದಿವಸ ನಮ್ಮೆಲ್ಲರ ಭಕ್ತಿ ಸಾರ್ಥಕಮಯವಾದದ್ದು. ಆದ್ದರಿಂದ ಕಾಳಿಕಾದೇವಿ ಪಾದಕ್ಕೆ ಗೋವಿಂದ ಗೋವಿಂದ. ಯಾಕಂದ್ರೆ ಇಂತ ಕಥೆ ಮಾಡೋ ಜಾಗಕ್ಕೆ 3 ಜನ ಮಾರರು ಬರ್ತಾರಂತೆ. ಈಗಾಗಲೇ 1ನೇ ಮಾರಿ ಬಂದವಳೆ. ಈ ಮೊಟ್ಟ ಮೊದಲು ಬರ್ತಕ್ಕಂಥವಳು ಯಾರಪ್ಪ ಅಂದ್ರೆ ತೂ ಕುಡಿಸೋ ಮಾರಿ. ಅವಳು ಬಂತವರ ಕಣ್ಣು ಮುಚ್ಚಾತಾ ಇರ್ತಾವ, ಬಿಡ್ತಾ ಇರ್ತಾವ. ಇದು 1ನೇ ಮಾರಿ ಪ್ರಭಾವ. ಈ 1ನೇ ಮಾರಿ ಬಂತು ಅಂದಲ್ಲ ಅವರ ಅಕ್ಕ 2ನೇವಳು ಬರ್ತಾಳೆ ಅಂತ ಅವಳು ಹಿಡ್ಕೊಳಕ್ಕೆ 2 ಆಳ್ಬೇಕು. ವಾ ಅಲಾಡೋ ಮಾರಿ, ಇತ್ತಿಂದ ಅಲಾಡ್ಕೊಂಡು ಅತ್ತ ಬೀಳೋದು, ಅತ್ತಿಂದ ಅಲಾಡ್ಕೊಂಡು ಇತ್ತ ಬೀಳೋದು. ಈ 2ನೇ ಮಾರಿ ಬಂತು ಅಂದಲ್ಲ ಅವರ ಅಕ್ಕ 3ನೇ ಬರ್ತಾಳೆ. ಅವಳು ಬಂತು ನಮ್ ಕಥೆಯಲ್ಲೇ ಬಿಟ್ಟಾಕಿ. ಅವಳು ಯಾರು ಗೊತ್ತೇ, ಉದುರ್ಸೋ ಮಾರಿ ಅಂತ ಅವಳ ಹೆಸರು. ಅಂದ್ರೆ ಇನ್ನೂ ಮಾರಿ ಬಂದಿಲ್ಲ, ಇನ್ನೇನು ಬರೋವತ್ತಾಗಿದೆ. ಅದಕ್ಕೆ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭದಾಯಕವಾಗಲಿ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭೋ ಶ್ರೀನಿವಾಸ ಗೋವಿಂದ ಗೋವಿಂದ, ಪೊರೆಯೋ ಪಾಪ ವಿನಾಶ ಶ್ರೀಶ, ಇಂದಿರಾ ರಮಣ ಗೋವಿಂದ ಗೋವಿಂದ, ಚಿಕ್ಕನ್ನೂರು ಒಡೆಯನ ಪಾದಕ್ಕೆ ಗೋವಿಂದ ಗೋವಿಂದ, ಕೋಡಿಹಳ್ಳಿ ಕಾಳಿಕಾಂಬಾ ತಾಯಿ ಪಾದಕ್ಕೆ ಗೋವಿಂದ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾ ದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕುತರ ಬಂಧು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕುತರ ಬಂಧು ನೀನೇ. ಸುಂದರ ನಯನ ಚಂದಿರ ವದನ, ಫಲದೋ ವೆಂಕಟರಮಣ. ಸುಂದರ ನಯನ ಚಂದಿರ ವದನ, ಫಲದೋ ವೆಂಕಟರಮಣ. ತೋರೋ ನಿನ್ನೆಯ ಚರಣ ಸ್ವಾಮಿ,
ಗೋವಿಂದ ಗೋವಿಂದ ತಾಯಿ ಪಾರ್ವತಿ ಗೋವಿಂದ ಗೋವಿಂದ ಆಂಜನೇಯವರ ಗೋವಿಂದ ಗೋವಿಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ ಅಂಜನಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಬಾಲಾಜಿ ದಾಸನ ಮೇಲೆ ಏನೇ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನೇ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ನನ್ನ ನೋಡದ ಕಣ್ಣುಗಳೇ ಪೂಜಿಸದ ಕೈಗಳೇ ಶೋಕದ ಬಾಳಿದೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ ಸೇರುವೆ ನಾನೆನ್ನ ಆಧಾರವಿಂದ ಕರೆದು ಕರುನಾಡು ಹೇಗೋ ತಿರುಪತಿ ವಾಸ ಗೋವಿಂದ ಗೋವಿಂದ ಅಂಜನಾದ್ರಿ ವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭೋ ಗೋವಿಂದ ಗೋವಿಂದ. ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ಒಂದು ಕಡೆಯಿಂದ ನಂದೀಶ್ವರರು ಮತ್ತೊಂದು ಕಡೆಯಿಂದ ನಾರದರು ಇಬ್ಬರು ಏಕಕಾಲದಲ್ಲಿ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಈ ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಹೊಸ ವಿಚಾರ ತಕೊಂಡ್ಬರ್ತಿದ್ದಾರೆ ಅಂತ ಅಲ್ಲಿಗೆ ಅರ್ಥ. ನಮ್ಮ ಇವತ್ತಿನ ಕಾಲದಲ್ಲಿ ಅವ್ರನ್ನ ಕಲಹ ಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು, ಮನೆ ಮುರುಕರು, ಪಿಟಿಂಗ್ ಮಾಸ್ಟರ್ ಎಫ್ ಎಂ ಅಂತ ಕರೀತಾರೆ. ಎಷ್ಟೂರ್ಲಿಲ್ಲ ಕೋಡಿಹಳ್ಳಿ ಸ್ವಲ್ಪ ಕಮ್ಮಿ ಅನ್ನಂಗದೆ. ಹೌದು. ಈ ನಾರದರು ಬರ್ತಿರ್ಬೇಕಾದ್ರೆ ಇವರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಹೊಸ ವಿಚಾರ ಅಂದ ಕೈಲಾಸವೆಲ್ಲರೂ ಆ ಕೈಲಾಸದ ಗಣಗಳೆಲ್ಲರೂ ಕೂಡ ಕುಳಿತಿರುವ ಸಂದರ್ಭಕ್ಕೆ ಈ ನಾರದ ಮಹಾತ್ಮರ ಆಗಮನವಾಗ್ತಾ ಇದೆ. ಇವರು ಬರ್ತಾ ಇದ್ದಾರೆ, ಈ ಏನೋ ಒಂದು ವಿಶೇಷವಾಗುತ್ತೆ ಅನ್ನುವಾಗ ಕೈಲಾಸಕ್ಕೆ ಸಂಭ್ರಮದಿಂದ ನಾರದರು ಬರ್ತಿರುವ ಸಂದರ್ಭದಲ್ಲಿ ಜಟಾಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟ ಜೂಟ ಮಹಾದೇವ ಶಂಭೋ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ.
ಸುಂದರ ಶಿವ ಶಂಕರ ಗಿರಿಜಾವರ ಅಮರುಗರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಪಾರ ಪಾರ ಶ್ರೀಕರ ಪಾರ ಪಾರ ಶ್ರೀಕರ ಜಟಾಜೂಟ ಗಂಗಾ ಮಕುಟ ಶಿಶಿಲನಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿತನಟವರ ಪಂಡಿತ ಜಟಾಜೂಟ ಪಶುಪತೇಶ ಪಶುಪತೇಶ ದಶಜನ ಪರಿಪಾಲಕ ಲೋಕನಾಥ ಶ್ರೀಮತೇಶ ಪಾಟಿ ಧರ್ಮ ಪಾಲಕ ಪಶುಪತೇಶ ಪಶುಪತೇಶ ದಶಜನ ಪರಿಪಾಲಕ ಲೋಕನಾಥ ಶ್ರೀಮತೇಶ ಪಾಟಿ ಧರ್ಮ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ತ್ರಿಶೂಲಧರ ತ್ರಿಪುಂಡನು ಫಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡನು ಫಲಧಾರಕ ಜಟಾಜೂಟ ಗಂಗಾ ಮಕುಟ ಶಿಶಿಲನಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿತನಟವರ ಪಂಡಿತ ಜಟಾಜೂಟ ಶಿವನು ಕೇಳ್ತಾನೆ, ನಾರದ, ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆ ಏನಾದರೂ ತಂದಿರುವೆಯಾ? ಪರಮೇಶ್ವರ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸೊಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳು ತುಂಬಿ ತೊಳಕಾಡುತ್ತಿರುವ ಸಂದರ್ಭದಲ್ಲಿ ನಿನ್ನ ಅವತಾರವಾಗಬೇಕು ಪರಮೇಶ್ವರ. ದೇವಸ್ಥಾನಗಳನ್ನ ದೇವರೆಂಬುದನ್ನೇ ಮರೆತು ನಾನು ನನ್ನಿಂದಲೇ ಎಂಬುದಾಗಿ ಮೆರಿತಾ ಇರುವ ಮಾನವರಿಗೆ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನ ಬೆಳಗುವುದಕ್ಕೆ ನಿನ್ನ ಅವತಾರವಾಗಬೇಕು ಅಂದಾಗ ಶಿವನಿಗೆ ವರದಿ ಒಪ್ಪಿಸ್ತಾ ಇರುವ ಸಂದರ್ಭದಲ್ಲಿ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನನ್ನು ಒಳಗಡೆ ಬಿಡದೆ ದ್ರವಿಡ ಶಿಂಗಿಕೇಶಗಳೆಂಬತಕ್ಕಂಥ ಕೈಲಾಸದ ದ್ವಾರಪಾಲಕರು ನಂದಿಯನ್ನು ತಡೆದಿದ್ದಾರೆ. ಏಕೆಂದ್ರೆ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಅನಿಮಿಷ ಮಹಾರಾಜನಿಗೆ ಕೊಟ್ಟು ಕೈಲಾಸಕ್ಕೆ ಲಿಂಗವಿಲ್ಲದೆ ಬಂದಿದ್ದಾನೆ ಅಂತ ದ್ವಾರಪಾಲಕರು ತಡೆದಿದ್ದಾರೆ. ಶಿವನು ಹೇಳ್ತಾನೆ, ನಾರದ, ಅಲ್ಲಿ ನೋಡು, ನಂದಿ ಅಂದ್ರೆ ಎರಡನೇ ಈಶ್ವರ, ಅವನನ್ನು ತಡೆದು ಅಪಮಾನ ಮಾಡಿದ್ದಾರೆ ಕೈಲಾಸದ ದ್ವಾರಪಾಲಕರು. ನಾರದರು ಹೇಳ್ತಾರೆ, ಪರಮೇಶ್ವರ ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ತಾನೆ, ಬೇರೆಯವರ ಲಿಂಗವಿಲ್ಲದೆ ಕೈಲಾಸದೊಳಗೆ ಬರಬಾರದು, ಈ ನಂದೀಶ್ವರ ಮಾತ್ರ ಬಂದು ಹೋಗಬಹುದೇ? ಪಾಪ ಅವ್ರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ, ಇದರಲ್ಲಿ ತಪ್ಪು ನಂದೀಶ್ವರಂದೇ ತಾನೆ. ನಿಜ ನಿಜ, ನಂದೀಶ್ವರ ಲಿಂಗವಿಲ್ಲದೆ ಭವಿಯಾಗಿ ಕೈಲಾಸಕ್ಕೆ ಬಂದದ್ದು ನಿನ್ನದೂ ತಪ್ಪೆ, ನಿನ್ನನ್ನು ತಡೆದ ಅಪಮಾನ ಮಾಡಿದ್ದು ಈ ದ್ವಾರಪಾಲಕರದು ತಪ್ಪೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ನೀನು ಮತ್ತೆ ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು.
ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಜನನಿ ಜನಕರಾರು, ನಾನು ಹುಟ್ಟುವ ಸ್ಥಳವಾವುದು, ನಾನು ಮಾಡುವ ಕರ್ತವ್ಯವಾದ್ರೂ ಏನು? ಅತ್ತ ನೋಡು ನಂದೀಶ್ವರ, ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಮಾದರಸ ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣರ ಮಡಿಲಲ್ಲಿ ನೀನು ಬಸವನಾಗಿ ಹುಟ್ಟಿ ನಿನ್ನ 8 ವರ್ಷ ಬಾಲಲೀಲೆಗಳನ್ನಾಲು ಕಳೆದು ತದನಂತರ ಭೂಮಂಡಲದಲ್ಲಿ ಶಿವಭಕ್ತಿಯನ್ನು ಶಿವತತ್ವವನ್ನು ಜಗತ್ತಿಗೆ ಸಾರಬೇಕು. ಅಯೋನಿಜತ್ವದಿಂದ ಹುಟ್ಟುವ ಬಸವನಾದ ನೀನು ಪ್ರಾಪ್ತ ವಯಸ್ಸಿಗೆ ಬರುವಷ್ಟರಲ್ಲಿ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯಕ್ಕೆ ಬರುವೆ. ಅಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬ ರಾಜ ಮಂತ್ರಿಗಳಿರ್ತಾರೆ. ಆ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸ್ತ ಬಾಗಿಲಲ್ಲಿ ತಡೆದರಲ್ಲ ಈ ದ್ವಾರಪಾಲಕರು, ಇವರೇ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಆ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಆ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಇದಲ್ಲದೆ ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋದು ನೋಡಿ, ಅವ್ರಿಗೆ ಅಲ್ಲೂ ಅದೇ ಪೋಸ್ಟು. ಆಯಾ ಕೆಲಸ ಅವರು ಕೊಟ್ರೆ ಚಂದ. ಈಗ ಹಾರ್ಮೋನಿಯಂ ಬಾರಿಸೋರ್ಗ ತಬಲಾ ಕೊಟ್ರು ಬಾರಿಸ್ನಾರ್ರು ಅವರು. ಆ ಕೆಲಸದಲ್ಲಿ ಅವರು ಪರಿಣಿತಿ ಹೊಂದಿರ್ತಾರೆ. ನಾರದರು ಅವರ ಕೆಲಸದಲ್ಲಿ ಅವ್ರಿಗೆ ಸರಿ ಅಂತ. ಈ ಕೆಲವ್ರು ಇರ್ತಾರೆ ಪುಡಿ ಬಿಡೋರು ಅಂತ. ಖಾರದ ಪುಡಿ ಏನಾಗದ? ಖಾರದ ಪುಡಿ ಅಲ್ಲ, ಅವ್ರು ಬಿಡೋ ಪುಡಿ ಹಿಂದೆ ತೂತ್ ಹಂಡೆಗಳಿಗೆ ಪುಡಿ ಬಿಡ್ತಿದ್ರು ತೂತ್ ಮುಚ್ಚಕ್ಕೆ. ಈಗ ಮದುವೆಗಳನ್ನೇ ನಿಲ್ಸ್ಬಿಡ್ತಾರೆ, ಶುಭ ಕಾರ್ಯಗಳಿಗೆ ಪುಡಿ ಬಿಟ್ಟು ಬಿಡ್ತಾರೆ, ದೊಡ್ಡ ದೊಡ್ಡ ಮನೆತನಗಳಿಗೆ ಪುಡಿ ಬಿಟ್ಟು ಬಿಡ್ತಾರೆ. ಎಷ್ಟು ಇರ್ಲಿಲ್ಲ ಸದ್ಯಕ್ಕಿಲ್ಲ. ನೀವು ಮಧ್ಯೆ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ. ಹೌದು, ಬೇಕಾದ್ರೆ ಟೀಗಿ ವ್ಯವಸ್ಥೆ ಮಾಡವ. ಯಾಕಂದ್ರೆ ಇದಕ್ಕೆ ಪುಡಿ ಬಿಡೋರು ಹಿಂದಿನ ಕಾಲದಲ್ಲಿ ಎಲ್ಲಾ ಕಥೆಯಲ್ಲೂ ಬತ್ತಿದ್ದವ್ರು ಒಬ್ಬರೇ ನಾರದ್ರು. ಈಗ ಊರಿಗೆ 4 ಜನ, ಬೀದಿಗೆ 4 ಜನ. ಕಲಿಗಾಲ. ನಮ್ಮ ಡ್ರಾಮಾ ಮಾಸ್ಟರ್ಗಳು ನಾಟಕದಲ್ಲಿ ಪಾತ್ರ ಇಟ್ಟಿರ್ತಾರೆ, ನಾರದನ ಪಾತ್ರ ವಿಶೇಷವಾಗಿ. ಆದ್ರೆ ಮನೆ ಮನೆಗೂ ಒಬ್ಬೊಬ್ರು ನಾರದರ ಆಗ್ತಾವ್ರೆ ಬರ್ತಾ ಅಂದ್ರೆ ನಾರದರ ಕಾಲ ಇದು. ಇಲ್ಲಿ ನಾರದರ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟಬೇಕು. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋದು ಅಂತ ಅವನ ಕೆಲಸ. ಇದಲ್ಲದೆ ಈ ಕೈಲಾಸದಲ್ಲಿರ್ತಕ್ಕಂಥ ಲಕ್ಷದ ಮೇಲೆ 96,000 ಶಿವಗಣಗಳು ಭೂಲೋಕದಲ್ಲಿ ಶಿವತತ್ವವನ್ನು ಸಾರುವುದಕ್ಕೋಸ್ಕರವಾಗಿ ಬಸವನಾದನ ಜೊತೆಯಲ್ಲಿ ಬರ್ತಾರೆ. ಬಸವನಾಗಿ, ಬಸವೇಶ್ವರನಾಗಿ, ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಬಾ ಎಂಬುದಾಗಿ ಶಿವನ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಇನ್ನೇನು ನಂದೀಶ್ವರ ಬಸವನಾಗಿ ಅವತಾರ ತಾಳೋದಕ್ಕೆ ಹೋಗ್ಬೇಕು. ಶಿವನು ಕೂಗಿ ಹೇಳ್ತಾನೆ, ನಿಲ್ಲು ನಂದೀಶ್ವರ. ಕಲ್ಯಾಣ ಪಟ್ಟಣದ ಮಹಾಮನೆ ಮಠದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕಿ ವೈಭೋಗದಿಂದ ಶಿವತತ್ವವನ್ನು ಸಾರುವ ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ಶರಣರ ಬಗ್ಗೆ ತಾತ್ಸಾರ ಭಾವನೆಗಳು ಹುಟ್ಟಿದ್ರೆ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕೈಲಾಸವಾಸನಾದ ನಾನು ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿಯವರು ಬರ್ತಾರೆ ಕಲ್ಯಾಣ ಪಟ್ಟಣಕ್ಕೆ. ಎಚ್ಚರಿಕೆ, ಓಂಕಾರದಿಂದ ಉದ್ಭವನಾಗ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿಯವರು ಭೂಲೋಕಕ್ಕೆ ಅವತಾರ ತಾಳಿ ಬರ್ತಾರೆ. ಆ ಧರೆ ತಂದ ಧರ್ಮಗುರು ಪರಂಜ್ಯೋತಿ ಅವತಾರದಿಂದ ನನ್ನ ರುದ್ರಾಂಶದಿಂದ ಹುಟ್ಟತಕ್ಕಂಥ ಸಕಲರಿಗೂ ಸಿದ್ಧ ಬಯಸುವ ಸಿದ್ಧ ಪುರುಷನೊಬ್ಬನು ಹುಟ್ಟುತ್ತಾನೆ ಭೂಲೋಕದಲ್ಲಿ. ಬಸವನಾಗಿ, ಬಸವೇಶ್ವರನಾಗಿ ಕೀರ್ತಿವಂತನಾಗುವಂತ ಪರಂಜ್ಯೋತಿಯವರು ಹುಟ್ಟೋದು ಮತ್ತು ಸಿದ್ದಪ್ಪಾಜಿಯವರು ಹುಟ್ಟುವಂತ ಕುರುಹುಗಳನ್ನು ಹೇಳಿ ಕೈಲಾಸದಲ್ಲಿ ಶಿವನು ಅಭಯವನ್ನಿತ್ತುತ್ತಿರಬೇಕಾದ್ರೆ ಢಮರುಗ ಕೊಂಬರಾದ ತಮಟೆಗಳು ಢಮಢಮನೆ ಮೊಳಗುತ್ತಾ ಇವೆ. ಓಂ ನಮಃ ಶಿವಾಯ, ಶಂಭೋ ಶಂಕರ ಶಿವ ಶಿವ. ಬಸವಣ್ಣನವರ ಅವತಾರ ಆಗೋಯ್ತು. ಬಸವಣ್ಣವ್ರ ಕಥೆಯಲ್ಲಿ ಬರುತ್ತೆ ಅದು. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಸಿದ್ದಪ್ಪಾಜಿಯವ್ರ ಕಥೆಗೆ ಬರಬೇಕಲ್ಲ. ಅದಕ್ಕೆ ಮಾದರಸ ಮಾದಲಾಂಬಿಕೆಯ ಬಳಿಯಲ್ಲಿ ಬಸವನಾಗಿ ತಾನು ಹುಟ್ಟಿ 8 ವರ್ಷ ಬಾಲಲೀಲೆಗಳನ್ನ ಅಲ್ಲ ಕಳೆದು ಉಪನಯನ ಜನುವಾರವನ್ನು ತಿರಸ್ಕಾರ ಮಾಡಿ ಬಸವ ಕೂಡಲ ಸಂಗಮಕ್ಕೆ ಬಂದು ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಸಿಗೆ ಬರ್ತಿರಬೇಕಾದ್ರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯದಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬ ರಾಜಾ ಮಂತ್ರಿಗಳಿದ್ದಾರೆ. ಈ ಬಿಜ್ಜಳ ಬಲದೇವ ಮಂತ್ರಿಗಳು ಕೈಲಾಸದಲ್ಲಿ ಏನಾಗಿದ್ರು? ಸೆಕ್ಯೂರಿಟಿ, ದ್ವಾರಪಾಲಕರು. ಯಾರೋ 3 ಜನ ಹೋಯ್ತಾವ್ರ ನೋಡು. ಬರ್ತಾರ ಬೇಗ ಬನ್ನಿ.
ಯಾಕಂದ್ರೆ ದಿನ ನಿದ್ರೆಗೆಡಕ್ಕಾಗಲ್ಲ, ದಿನ ಕತೆ ಕೇಳಕ್ಕಾಗಲ್ಲ, ಸಿಕ್ಕಿರೋ ಅವಕಾಶ. ಇವತ್ತು ಎಂತ ಪುಣ್ಯ ದಿನ ನೋಡಿ, 4 ಹನಿ ಹಾಕಿದೆ ಈ ಗ್ರಾಮಕ್ಕೆ. ಸುತ್ತ ಎಲ್ಲವಿಲ್ಲ, ಇಲ್ಲಿಗೊಂದು ಸ್ವಲ್ಪ ಹನಿ ಹಾಕಿದೆ ಅಂದ್ರೆ ಒಂದು ಶುಭ ಸೂಚನೆ. ಭಗವಂತ ಒಂದು ಒಳ್ಳೆಯ ಶುಭ ಕಾರ್ಯ. ಈ ಚಿಕ್ಕಲ್ಲೂರು ಕ್ಷೇತ್ರ ಒಂದು ಜಾತ್ರಾ ಸಂದರ್ಭದಲ್ಲಿ ಎಲ್ಲಾದ್ರೂ 4 ಹನಿ ಹಾಕಬೇಕು. ಮೂಗೂರು ಮೋಡ ಅಂತಾರೆ, ಮೂಗೂರು ತಿಬ್ಬಾದೇವಿ ಜಾತ್ರೆ, ಎಲ್ಲಾ ಕಡೆ ಜಾತ್ರೋತ್ಸವಗಳ ನಡೆಯತಕ್ಕಂತ ಸಂದರ್ಭ ಇವತ್ತು. ಇಂಥ ಪುಣ್ಯ ದಿವಸ ಸಿಕ್ಕೋದೆ ನಮಗೆ ಒಂದು ವೈಭೋಗದ ಫಲ. ಇಂಥ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರುಗಳೆಲ್ಲರೂ ಕೂಡ ಸೇರಿರ್ತಕ್ಕಂತಹದ್ದು ಮತ್ತೊಂದು ಪುಣ್ಯ ಫಲ. ನಾವೆಲ್ಲರೂ ಕೂಡ ಒಂದು ಕಡೆ ಇವತ್ತು ತಾಯಿಯ ಸನ್ನಿಧಾನದಲ್ಲಿದ್ದೀವಲ್ಲ, ಸಾವಿರಾರು ಜನ ಅನ್ನ ಸಂತರ್ಪಣೆ ಮಾಡಿರ್ತಕ್ಕಂಥ ಪವಿತ್ರವಾದ ಪುಣ್ಯ ದಿನ. ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ಈಗ ಚಂದ್ರಮಂಡಲ ಮೊಳಗ್ತಾ ಇದೆ. ವೈಭೋಗವಾಗಿರ್ತಕ್ಕಂಥ ಲಕ್ಷಾಂತರ ಜನ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಸಿದ್ದಪ್ಪ ದೇವರ ಪಾದಕ್ಕೆ ಗೋವಿಂದ, ಗೋವಿಂದ. ಕಾಳಿಕಾಂಬಾ ತಾಯಿ ಪಾದಕ್ಕೆ ಗೋವಿಂದ, ಗೋವಿಂದ. ಆ ವಿಶ್ವಕರ್ಮ ಪರಬ್ರಹ್ಮಣಿಯಾದ ತಾಯಿಯ ಕೃಪೆ ನಮ್ಮೆಲ್ಲರಿಗೂ ಕೂಡ ಸದಾ ತುಂಬಿರಲಿ ಅಂತ ಇಲ್ಲಿ ಬಸವಣ್ಣ ತಾನು ಕೂಡಲ ಸಂಗಮದಲ್ಲಿ ಬಂದು ಜಾತವೇದ ಮುನಿಗಳನ್ನು ಸಕಲ ವಿದ್ಯೆಗಳನ್ನು ಕಲಿತವನು ಕಲ್ಯಾಣ ಪಟ್ಟಣ ಸಾಮ್ರಾಜ್ಯಕ್ಕೆ ಬರ್ತಿರ್ಬೇಕಾದ್ರೆ ಬಿಜ್ಜಳ ಬಲದೇವ ಮಂತ್ರಿ ಎಂಬ ರಾಜ ಮಂತ್ರಿಗಳು, ಅದರಲ್ಲಿ ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನ, ಸಿದ್ಧರಸರ ಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನ ಮದುವೆ ಮಾಡಿಕೊಳ್ಳೋ ನೆಪದಲ್ಲಿ ಬಸವಣ್ಣನವರು ಕಲ್ಯಾಣ ಪಟ್ಟಣಕ್ಕೆ ಬಂದು ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿ 196,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಅಣ್ಣ ಬಸವಣ್ಣವ್ರ ಕಲ್ಯಾಣ ಪಟ್ಟಣದಲ್ಲಿ ಒಂದು ಒಳಕ್ಕಿ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ 196,000 ಶಿವಶರಣರಿಗೆ ಊಟ ಹಾಕಿ ಮಿಕ್ಕದ್ದನ್ನ ಕಲ್ಬಂಡಿಲ್ ಕೈಲಾಸ ಕಳಿಸ್ತಿದ್ರಂತೆ ಕಣಯ್ಯ. ಒಂದು ಒಳಕ್ಕಿ ಹಾಕಿ ಒಂದು ಬದನೆಕಾಯಿ ಸಾರು ಮಾಡ್ಬಿಟ್ರೆ ಅಷ್ಟು ಜನಕ್ಕಾಯ್ತು ಅಂತಲ್ಲ ನೋಡಿ, ಅದ್ರೊಳಗೆ ಅರ್ಥ ಇದೆ. ಲಕ್ಷದ ಮೇಲೆ ಅಂದ್ರೆ ಗುರಿ ಇಟ್ಟು ನೋಡಿದಾಗ ಅಂತ. ಲಕ್ಷದ ಮೇಲೆ 96 ಬರಿಬೇಕಾದ್ರೆ 9 ನವದ್ವಾರಗಳನ್ನು ಬಂಧಿಸಿ 6 ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬತಕ್ಕಂಥ 6 ಅರಿಷಡ್ ವರ್ಗಗಳ ತ್ಯಜಿಸಿ ಲಕ್ಷದ ಮೇಲೆ 96 ಸಾವಿರದ ಅಂದ್ರೆ 1000 ಅಲ್ಲ, ಸಾವಿರದ ಅಂದ್ರೆ ಸಾವಿಲ್ಲದವನು ಅಂದ್ರೆ ಯಾರವನು? ಅವನೇ ಪರಮಾತ್ಮ. ಅವನು ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಎಡೆ ಕಲ್ಲಿನ ಮೇಲೆ ಪ್ರಸಾದ ಇಟ್ರೆ ಕಾಗೆಗಳು ಬಂದಿರಗಿದ್ರೆ ಕಲ್ಬಂಡಿಲ್ ಕೈಲಾಸಕ್ಕೋಯ್ತು ಕಣೆಯ ಅಂತ 10 ಜನಕ್ಕೆ ಮಾಡಿರೋ ಪ್ರಸಾದ 20 ಜನಕ್ಕೆ ಆಗ್ತಿತ್ತಂತೆ. ಈಗ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ, ಈಗ ಮಧ್ಯಾಹ್ನ ಮಾಡಿದ್ರಲ್ಲ ಅನ್ನ ಸಂತರ್ಪಣೆ, ಆ ಭಗವಂತನ ಪ್ರಸಾದ ಎಷ್ಟು ರುಚಿಯಾಗಿರುತ್ತೆ ನೋಡಿ. ಮನೆಯಲ್ಲಿ ಮಾಡಿದ್ರೆ ರುಚಿ ಬರಲ್ಲ, ಅದೇ ದೇವರ ಪ್ರಸಾದ. ಇಂತಹ ಕಲ್ಯಾಣ ಪಟ್ಟಣ ಕಲ್ಯಾಣಮಯವಾಗಿರುವ ಸಂದರ್ಭದಲ್ಲಿ ಬಸವಣ್ಣನವರ ಮನಸ್ಸಿನಲ್ಲಿ ಒಂದು ತಾತ್ಸಾರ ಭಾವನೆ ಬಂತು. ಯಾಕೆಂದ್ರೆ ಪರಂಜ್ಯೋತಿಯವರ ಅವತಾರ ತಾಳಬೇಕಲ್ಲ. ಒಂದು ದಿನ ಗಂಗಾಂಬಿಕೆಯವರ ಕನಸಿನಲ್ಲಿ, ಬಸವಣ್ಣವರ ಹೆಂಡತಿಯವರ ಕನಸಿನಲ್ಲಿ, ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವಣ್ಣ ಶರಣರ ಬಗ್ಗೆ ತಾತ್ಸಾರ ಭಾವನೆ ಎಂದಿರುವುದನ್ನು ಪರೀಕ್ಷೆ ಮಾಡುವುದಕ್ಕೆ ಇನ್ನು 7 ದಿವಸದೊಳಗಾಗಿ ನಾನು ಈ ಕಲ್ಯಾಣ ಪಟ್ಟಣದೊಳಗಡೆ ಬರ್ತಾ ಇದ್ದೇನೆ. ಇನ್ನು 7 ದಿವಸದೊಳಗಾಗಿ ಈ ಕಲ್ಯಾಣ ಪಟ್ಟಣದೊಳಗಡೆ ನಾನು ವೇಷ ಮರೆಸ್ಕೊಂಡು ಬರ್ತಾ ಇದ್ದೇನೆ. ಪಟ್ಟಣ ಕಣ್ಣು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ನಲ್ಲಿ 7 ತರದ ಕನಸು ಬೀಳ್ತಾವಂತೆ. ಯಾವ್ದಪ್ಪ ಅದು? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರ ನೋಡಿ. ಗುರುವೇ ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ಶಿವನಂಕಾರೇಶ್ವರ, ಕಾಳಿಕಾಂಬ ನನ್ನೊಬ್ಬನಿಗೆ ಒಳ್ಳೇದು ಮಾಡುವಂತ ಮಲಗ್ತಾರೆ ನೋಡಿ. ಎಡಮಗ್ಲ ಮಲಗಿ ಬಲಮಗ್ಲಾಗ ಹೇಳ್ತಾರಲ್ಲ, ಒಳ್ಳೊಳ್ಳೆ ಕನಸ ಬೀಳ್ತಾವಂತ, ಬಿದ್ದ ಕನಸೆಲ್ಲ ನಿಜವಾಯ್ತವಂತ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿರೋ ಗೋಡೆಗೆ ಎತ್ಕೊಂಡು ಸತ್ತೋದ್ರು ಸಾಯಲ್ಲ ನೋಡಪ್ಪ, ಗೋಡೆಗೆ ಸತ್ತೋದ್ರವೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಇದ್ಯಾರ್ಗಪ್ಪ ಇದು? ಲೋಕದ ವ್ಯವಹಾರಗಳೆಲ್ಲ ತಲಗಚ್ಚ ಮನಿಕತ್ತ ನೋಡಿ. ಈ ಸಿದ್ದಪ್ಪಾಜಿ ಕಥೆನ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಅವ್ರಿಗೆ ಬೀಳೋದು. ಈ ಲೋಕದ ವ್ಯವಹಾರ ಅವ್ರಿಗೆ ಬೀಳೋ ಕನಸು. ಬಡ್ಡಿ ಬೇರೆ ಬಂತು, 10ನೇ ತಾರೀಕು ಬಂತು ಅಂದ್ರೆ ನನಗೆ ಸಾಕಾಗ್ಬಿಡ್ತದ ಕಣ. ಸಂಘ ಬೇರೆ ಕಣೋ. ಸಂಘದಲ್ಲಿ 6 ಸಂಘದಲ್ಲಿ ಎತ್ಬಿಟ್ಟಿನಿ ಕಣ. ಇನ್ನೊಂದ್ 2ರಲ್ಲಿ ಎತ್ಕೊಂಡ್ಬಿಟ್ಟಿದ್ರಿ, 8 ಆಗ್ಬಿಡೋದು, ಒಟ್ಟಿಗೆ ತಗ ಸರಿಯಾಗದು. 5ನೇ ಕಟ್ಟಕತ್ತೆ ಊರ್ ಬಿಡೋತಾಗದ. ನೀ ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟವ್ರೆ. ಇದೆಲ್ಲ ಭಾಗಕಾರ ಗುಣಾಕಾರ ಮಾಡ್ತೀವಿ. ಬೆಳಕರೆ ಅವ್ರ ಕನಸು ಹಂಗೆ ಬಿದ್ದಿರ್ತಾವ್ ನೋಡಿ. ಕೆಲವ್ರು ಮಾತಾಡ್ಕತ್ತಾರೆ, ಏನಣ್ಣ ಕನಸು ಸರಲ್ಲ. ಮಲಿಕತ್ತು ಅಂದ್ರೆ ಬರ್ ಯಾರೋ ನಾಗರೋಗಳೇ ಕಾಣಿಸ್ಕತ್ತವೆ. ಹೆಂಗಸರು ಅಷ್ಟೇ. ನನಗೂ ಯಾಕೋ ಕನಸು ಸರಲ್ಲ ಕಣೆ. ಮಲಿಕತ್ತು ಅಂದ್ರೆ ಬಳೆಗಜ್ಜು ಕುಂಕುಮ ಊರ್ಲ 6 ಗಟ್ಲೆಲ್ಲ ಕಾಣಿಸ್ಕತ್ತದ. ಮೊನ್ನೆ ಪೋಕ್ಲೈನ್ಲಿ ಟ್ರಾಕ್ಟರ್ಗೆ ಕುಂಕುಮ ತುಂಬದಂಗ್ ಕಾಣ್ತಿತ್ತು ಕಡೆ. ಕುಂಕುಮ ಹೂ ಬಳೆಗಾಜು ಎಲ್ಲ ಕಾಣ್ತಿತ್ತ. ಹಂಗಾರೆ ಯಾವಳೆ ಮುತ್ತೈದವ್ ಸಾಯ್ತಾಳೆ ಬಿಡಿ. ಯಾವ ಮುತ್ತೈದವಳು ಸಾಯಲ್ಲ. ಇವು ಮಲ್ಲಿಕಳ ಹೊತ್ಲು ನೇವ ಮಲಗಿಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ಇಲ್ಲಿ ಇವಳಿಗೆ ಬಿದ್ದಿರೋದು ಗಂಗಾಂಬಿಕೆಗೆ ಹೆಚ್ಚು ಕಡಿಮೆ ದುಸ್ವಪ್ನವೇ. ಬಸವಣ್ಣನವ್ರಿಗೆ ಹೇಳ್ಕೋತಾಳೆ, ಸ್ವಾಮಿ ನಿಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ ಇನ್ನು 7 ದಿವಸದೊಳಗಾಗಿದ್ದಾರೆ. ತಂದ ಧರ್ಮಗುರು ಪರಂಜ್ಯೋತಿಯವರು ಬರ್ತಾ ಇದ್ದಾರಂತೆ. ಕನಸಿನಲ್ಲೇ ನಾ ಕಂಡೆ. ಶಿವ ಆ ನಮ್ಮಪ್ಪನನ್ನ ಇಷ್ಟು ಜನರ ಮಧ್ಯದಲ್ಲಿ ನಾನು ಹೇಗೆ ಪತ್ತೆ ಹಚ್ಚಲಿ? ಮಾದಿಗರ ಹರಳೆಯ ವಲಯರ ವನ್ನಯ್ಯ ಕುಂಬಾರ ಗುಂಡೆಯ ನುಳಿಯ ಚಂದಯ್ಯ ಆಯುಧಕ್ಕೆ ಮಾರಯ್ಯ ಒಕ್ಕಲಿಗರ ಮುತ್ತಯ್ಯ ಕುರುಬರ ಬೀರಯ್ಯ ವಲಯರ ವನ್ನಯ್ಯ
ಅಂಬಿಗರ ಚೌಡಯ್ಯ, ಶರಣ ಸಕ್ಕಯ್ಯ, ಶರಣಗಟ್ಟಿ ಬಾಳಯ್ಯ ಎಲ್ಲಾರು ಕೂಡ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಮಹಾಮನೆ ಮಠದ ಪೂರ್ವ ಬಾಗಿಲಿಗೆ ಕಲ್ಲು ಕೋಳಿ ಇಡಿಸ್ಬಿಡೋಣ, ಮಹಾಮನೆ ಮಠದ ಪಡುವಣದ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆಯನ್ನು ಕಟ್ಟಿಸ್ಬಿಡೋಣ. ಕಲ್ಲು ಕೋಳಿ ಎದ್ದು ಯಾವತ್ತು ಕೂಗುತ್ತೋ, ನಾಲಿಗೆ ಇಲ್ಲದ ಚರ್ಮದ ಗಂಟೆ ಯಾವತ್ತು ಬಾರಿಸುತ್ತೋ ಅವತ್ತಿಗೆ ಪರಂಜ್ಯೋತಿ ಅವರು ಬಂದಿದ್ದಾರೆ. ನೋಡಿ ಎಂತ ಗುರುತು ಮಾಡವ್ರೆ. ಕಲ್ಲು ಕೋಳಿ ಕೂಗಬೇಕು, ನಾಲ್ಗೆನೇ ಇಲ್ಲದ ಚರ್ಮದ ಗಂಟೆ ಬಾರಿಸಬೇಕು. ಇಲ್ಲಿ ಇದನ್ನರಿತ ಜಗದೊಡೆಯನಾದ ದರೆತಂದ ಧರ್ಮಗುರು ಪರಂಜ್ಯೋತಿ ಕಲ್ಯಾಣ ಪಟ್ಟಣ 7 ಮೈಲು ದೂರವಿರುವಂತೆ ಪ್ರತ್ಯಕ್ಷನಾಗಿದ್ದಾನೆ. ಬಸವಣ್ಣ, ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕಲ್ಲು ಕೋಳಿ ಇಡಿಸಿದೀಯಾ? ನಾಲಿಗೆ ಇಲ್ಲದ ಚರ್ಮದ ಗಂಟೆ ಕಟ್ಸಿದೀಯಾ? ಈಗ ನೋಡು ನಾನು ಬರುವಿಕೆಯನ್ನ ಅಂತ ಛಾಯ ಶಿವಶಂಕರ ಅಂದ ಕೂಡಲೇ ಕಂಡಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ಬೆತ್ತ ಮಾಯವಾಯಿತು. ಪರಂಜ್ಯೋತಿಯವರು ವೇಷ ಹೇಗಾಯಿತು ಗೊತ್ತೇ? ಕುರುಚಲು ಗಡ್ಡ, ತಲೆಯಲ್ಲೆಲ್ಲ ಕಜ್ಜಿ ಗಾಯ, ಕೊಳಕಾದ ಬಟ್ಟೆ, ಬಟ್ಟೆ ಮೇಲೆ ಹರಿದಾಡುತ್ತಿರುವ ಏನೂ ಕೂರಗಳು, ಎಡಹೆಗಲ ಮೇಲೆ ಎಂಡದ ಮಡಿಕೆ, ಬಲಹೆಗಲ ಮೇಲೆ ಎಮ್ಮೆ ಚಕಳ, ಕೈಯಲ್ಲಿ ಒಂದು ಮುರುಕಲು ಹೂರುಗೋಲು, ಬೀದಿಯೆಲ್ಲ ಕೆಟ್ಟ ವಾಸನೆ ಒಡೆಯುವಂತ ವ್ಯಕ್ತಿಯಾಗಿ ಬರ್ತಿದ್ದಾನೆ. ಯಾರು? ಪರಂಜ್ಯೋತಿ ಒಡೆಯ. ಮಾಯಾ ಕೋಲಗಲ ಈ ಜಗ, ಮಾಯಾ ಕೋಲಗಲ ಈ ಮಾಯಾ ಮಾಯಾ ಏನಪ್ಪ ಈ ಅಣ್ಣ ಬಸವಣ್ಣವ್ರ ಮಠ ಯಾವ ಕಡೆ ಬರುತ್ತಪ್ಪ? ಮುಂದೆ ಹೋಗಿ ಬಲಗಡೆ ಹೋಗಯ್ಯ. ಏನಪ್ಪ ಅಣ್ಣ ಬಸವಣ್ಣವ್ರ ಮಠ ಎಲ್ಲಿ ಬರುತ್ತೆ? ಓಹೋ, ಏನೇ ಇಷ್ಟೊಂದು ಕೆಟ್ಟ ವಾಸನೆ. ಹೋಗಯ್ಯೋ, ನಿಂತ್ಕೊಬಿಡ, ಹೋಗಯ್ಯ, ಅಲ್ಲಿ ಬರುತ್ತೆ, ಹೋಗಯ್ಯ, ಮುಂದೆ ಹೋಗಯ್ಯ. ಜನಗಳನ್ನೆಲ್ಲ ಪರೀಕ್ಷೆ ಮಾಡ್ತಾ ಬರ್ತಿದ್ದಾನೆ. ಏನು ಕೂರಗಳೆಲ್ಲ ಅರಿತಾ ಇವೆ. ಕೊಳಕಾದ ಬಟ್ಟೆ ಅಂದ್ರೆ ಭಗವಂತ ಯಾವ್ಯಾವ ರೂಪದಲ್ಲಿದ್ದಾನೋ ಯಾರು ಗೊತ್ತು ಬರ್ತಾವನೆ. ಮಾಯಾ ಕೋಲಹಲ ಈ ಜಗ, ಮಾಯಾ ಕೋಲಹಲ ಈ ಮಾಯಾ ಕೋಲಹಲ. ದೇವದಾನವ ಸುರಗಣ ನಿಕರ, ದೇವದಾನವ ಸುರಗಣ ನಿಕರ, ಭಾವ ಭಾವ ವಿಚಾರ ಪರನು. ದೇವದಾನವ ಸುರಗಣ ನಿಕರ, ಭಾವ ಭಾವ ವಿಚಾರ ಪರನು. ದೇವಗಳೇ ಜನ ಸೂರ್ಯ ಗೊಮ್ಮುವ, ದೇವಗಳೇ ಜನ ಸೂರ್ಯ ಗೊಮ್ಮುವ, ಭಾವ ಜನಿಸಕರ ಅತಿ ಸುತ ಪ್ರಿಯ ಸಕರ, ಭಾವ ಜನಿಸಕರ ಅತಿ ಸುತ ಪ್ರಿಯ ಸಕರ. ಮಾಯಾ ಕೋಲಗಲ ಈ ಜಗ, ಮಾಯಾ ಕೋಲಗಲ ಈ ಮಾಯಾ ಕೋಲಗಲ, ಮಾಯಾ ಕೋಲಗಲ, ಮಾಯಾ ಕೋಲಗಲ. ಶಿವ ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರನ್ನು ಒಳಕ್ ಬಿಡ್ತಾವನೆ. ಲಿಂಗ ಇದೇನಪ್ಪ, ಲಿಂಗ ಇದೇನಪ್ಪ ತೋರಿಸ್ಬೇಕು. ಎಲ್ಲಾರನ್ನು ಒಳಗಡೆ ಬಿಡ್ತಿರ್ಬೇಕಾದ್ರೆ ಈ ಪರಂಜ್ಯೋತಿಯವರು ಬಂದ್ರು. ಓಹೋ, ಏನು ಕೆಟ್ಟ ವಾಸನೆ, ಹೋಗ ಆ ಕಡೆ. ಏನಪ್ಪ ಅಣ್ಣ ಬಸವಣ್ಣವ್ರ ಮಠ ಅಂದ್ರೆ ಇದೆ ತಾನೆ, ಬಸವಣ್ಣವ್ರ ಮಠ ಇದೆ, ಊಟಕ್ಕಿಕ್ಕೋ ಮಠನೂ ಇದೆ, ನಿನಗೇನ ಕೆಲಸ ಇಲ್ಲಿ?
ನಾನು ಯಾರ ಮನೆಗೆ ಹೋದ್ರು ಇದನ್ನ ಕಲ್ಯಾಣ ಪಟ್ಟಣವೇ ಇಕ್ಕೋದಕ್ಕೆ ಅಂತಿದ್ರು. ಅದಕ್ಕೆ ಅಲ್ಲಿಗೆ ಹೊರಟೋಗ್ಬಿಡೋ ಅಂತ ನಡ್ಕೊಂಡು ಬಂದಿದ್ದೀನಿ. ನನ್ನ ಒಳಗಡೆ ಬಿಡಪ್ಪ, ನಿನ್ನ ಒಳಗಡೆ ಬಿಡೋದಾ? ಯೋ ಹೋಗೆ ಆ ಕಡೆ. ಇಲ್ಲಿ ಒಳಗಡೆ ಬಿಡ್ಬೇಕಾದ್ರೆ ಲಿಂಗ ತೋರಿಸ್ಬೇಕಣಯ್ಯ. ಏನಪ್ಪ ಲಿಂಗ ತೋರಿಸ್ರ ಒಳಗಡೆ ಬಿಡ್ತೀಯನಪ್ಪ? ಏನೋ ಲಿಂಗ ತೋರಿಸ್ತೀಯ? ಯೋ ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದ್ದು ಲಿಂಗ ತೋರಿಸ್ತಾನಂತೆ. ಲಿಂಗನ ಆ ಹೆಗಲ ಮೇಲೆ ಇರೋದೇನೇ ಯಾವ್ದು? ಇದು ಎಂಡದ ಮಡಿಕೆ. ಈ ಹೆಗಲ ಮೇಲೆ ಇರೋದು ಹಾಸ್ಗಳಕ್ಕೆ ಎಮ್ಮೆ ಚಕ್ಳ. ಆ ಮೈ ಮೇಲೆಲ್ಲ ರೀತಿರೋದು ಏನೇ ಯಾವ್ದು? ಇದ ಕೂರ. ಅಯ್ಯೋ ನಿನ್ ಮನೆ ಹಾಳಾಗ ಕೂರನೆಲ್ಲೇ ಕೂಗ್ತಿದೆಯಲ್ಲ, ಹೋಗೆ ಶರಣರು ಬರ್ತಾ ಇದ್ದಾರೆ, ಹೋಗೆ ಆ ಕಡೆ. ಏನಪ್ಪ ಬಸವಣ್ಣವರು ಸರಿಯಾದವನ್ನೇ ತಕೊಂಬಂದ್ ಬಾಗ್ಲಲ್ಲಿ ನಿಲ್ಸವ್ರೆ. ಕಡೆಯ ಪಂಕ್ತಿಲಿ ಊಟ ಮಾಡ್ಕೊಂಡು ಹೊಟ್ಟೋಗ್ತೀನಿ ಬಿಡಯ್ಯ. ಯೋ ಬಿಡಲ್ಲ ಅಂದ್ಮೇಲೆ ಬಿಡಲ್ಲ, ಹೋಗ್ತಾ ಇರು. ನೋಡಯ್ಯ ಲಿಂಗ ತೋರಿಸ್ತಾರೆ ಒಳಗಡೆ ಬಿಡ್ತೀನಿ ಅಂದೆಲ್ಲ. ಈಗ ನೋಡು, ಚಿಳ್ಳುಗುರನಿಂದ ಎದೆಯನ ಪರಪರನೆ ಬಗೆದು, ಆ ಚಿಳ್ಳುಗುರನಿಂದ ಎದೆಯನ ಪರಪರನೆ ಬಗೆದು ಆತ್ಮಲಿಂಗವನ್ನೇ ತೋರಿಸ್ತಿರ್ಬೇಕಾದ್ರೆ ಇದನ್ನು ನೋಡಿದ ಆ ಎದೆಯನ ಬಗದಾಗ ಮಾಂಸದ ಮುದ್ದೆ ಒಳಗೆ ಒಳಿತಾ ಇರುವ ಆತ್ಮಲಿಂಗವನ್ನು ನೋಡಿ ಕಟ್ಟಿಗೆ ಸಂಗಣ್ಣ ತಲೆ ತಿರುಗಿ ಕೆಳಕ್ ಬಿದ್ದೋದ. ಪರಂ ಜ್ಯೋತಿಯವರ ಅಭಯ ಕೊಟ್ರು, ಪುನಃ ಮೇಲಕ್ಕೆದ್ದ. ಯೋ ನೀನು ಲಿಂಗ ತೋರಿಸು ಅಂದ್ರೆ ಎದೆನೇ ಬಗದು ಹಂಗೆ ಮುಚ್ಚಿಬಿಟ್ಟೆ ಅಲ್ಲ, ನಿನ್ನನ್ನು ಒಳಕ್ ಬಿಟ್ಟುಬಿಟ್ರೆ ಮಠನೇ ಉಂಟಿಸ್ಬಿಡ್ತಿದೆ ನೀನು. ಮುಡಲ ಕಡೆಯ ಒಳಗಡೆ. ಅಯ್ಯೋ ನಿನ್ ಮನೆ ಹಾಳಾಗ ಲಿಂಗ ತೋರಿಸ್ತಾರ ಒಳಗಡೆ ಬಿಡಲ್ಲ ಅಂತ ಎಲ್ಲ ಹೋಗಿ ಬಸವಣ್ಣನಿಗೆ ಹೇಳು. ನೀನು ಕೇಳ್ಕೊಂಡು ಯಾರೋ ಮುಖ್ಯವಾಗಿರೋರು ಬಂದಿದ್ದಾರೆ ಅಂತ, ಅವರೇ ಬಂದು ನನ್ನ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಇವನಿಗೆ ಪಿತ್ತೇನೆ ತೆಗೆರ್ಬಿಡ್ತು. ಓಹೋ ಬಸವಣ್ಣವ್ರೆ ಬಂದು ನಿನ್ ಪಾದ ಪೂಜೆ ಮಾಡ್ಕ. ನೀನ್ ಇಷ್ಟೊತ್ತವ್ರಿಗೆ ಮಾತಾಡಿಸ್ತಾ ನಿಂತಿದ್ದೀನಲ್ಲ, ಅದೇನಂತ ದೊಡ್ಡ ತಪ್ಪೋದೇ. ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದದ ಊಟ ಬೇಕಾ? ಬಸವಣ್ಣವ್ರು ಬರ್ಬೇಕಾ? ಒಳಗಡೆ ಬಿಡ್ಬೇಕಾ? 3 ಗುದ್ದಿ ಜಾಡಿಸ್ತಳ್ಳದ್ದಲ್ಲ. ಅಲ್ಲಿ ಬಸವಣ್ಣವ್ರು ನೈವೇದ್ಯ ಮಾಡ್ತಾ ಕೂತಿದ್ರಲ್ಲ ಪ್ರಸಾದಕ್ಕೆ, ಅವರ ಎಕ್ಕತ್ತಿಗೆ ಬಿತ್ತು. ಗಂಗಾಂಬಿಕಾ ಸ್ವಾಮಿ ಏನಾಯ್ತು? ಯಾರೋ ಬಲವಾಗಿ 3 ಸಾರಿ ಗುದ್ದದಾಗಾಯ್ತು ಕಡೆ. ಇಲ್ವಲ್ಲ, ಇಲ್ಲಿ ಯಾರು ಇಲ್ವಲ್ಲ? ಇಲ್ಲ. ಓಡಿ ಬಂದು ನೋಡ್ತಾರೆ, ಕಲ್ಲು ಕೋಳಿ ಎದ್ದು ಕೂಗು ಬಿಟ್ಟಿದೆ, ನಾಲ್ಗೆ ಇಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಓಹೋ ಬಾರಿಸಾಗಿದೆ, ಕೂಗಾಗೋಗಿದೆ. ಇಲ್ಲೇನಾಗಿದೆ? ಬಸವಣ್ಣವ್ರು ಹೇಳ್ತಾರೆ, ಆ ನನ್ನಪ್ಪ ಊರು ಬಂದು ಬಿಟ್ಟಿದ್ದಾನೆ. ಇಷ್ಟು ಜನರ ಮಧ್ಯದಲ್ಲಿ ಆ ನಮ್ಮಪ್ಪನನ್ನ ಪತ್ತೆ ಹಚ್ಚುವ ಬಗೆ ಹೇಗೆ? ಜಾತಿಗೊಬ್ಬ ಶರಣನಾಗಿ. ಅದಕ್ಕೆ ಒಂದು ಗೀತೆ ಎಷ್ಟು ಜನ ಬರೆದವರೇ ನೋಡಿ. ಜಾತಿಗೊಬ್ಬ ಶರಣನಾಗಿ ಜಾತಿ ಮತಗಳ ಭೇದವಿಲ್ಲದೆ ಜಗತ್ತಿಗೆ ಅನ್ನವನ್ನಿಟ್ಟವರು ಬಸವಣ್ಣನವರು. ಪ್ರತಿಯೊಂದು ಕುಲದವರು ಅಲ್ಲಿದ್ರು. ಅದರಲ್ಲಿ ವಿಶೇಷವಾದ ಸ್ಥಾನ ವಿಶ್ವಕರ್ಮದವರಿಗಿತ್ತು. ಚಪ್ಪಾಳೆ ಹೊಡಿರಿ. ಯಾಕೆಂದ್ರೆ ವಿಶ್ವಕರ್ಮ ಅಂದ್ರೆ ಜಗತ್ತಿಗೆ ವಿಶ್ವದಲ್ಲೇ ಪ್ರಥಮದಲ್ಲಿ ಮಯಬ್ರಹ್ಮನಿಂದ ಸೃಷ್ಟಿಯಾದಂತ ಪ್ರತಿಯೊಂದು ದೇವರುಗಳನ್ನು ಕೆತ್ತುವಂತ ಭೂಪ. ಇವತ್ತು ದೇವರುಗಳಿಗೆ ಅಭಿಷೇಕ ಮಾಡ್ತೀವಿ, ದೇವರುಗಳಿಗೆ ನಾವು ಪವಿತ್ರವಾಗಿರ್ತಕ್ಕಂಥ ಪೂಜೆಯನ್ನು ಮಾಡ್ತೀವಿ. ಆ ದೇವರನ್ನೇ ಸೃಷ್ಟಿ ಮಾಡುವಂತ ಅವನು. ಇವತ್ತು ನಮ್ಮ ಕೋಡಿಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಾಳೆ ಚಿಕ್ಕಲ್ಲೂರಿನಲ್ಲಿ ನಾಳೆಯಿಂದಲೇ ಸೇವೆಯನ್ನು ಮಾಡೋದಕ್ಕೆ, ನಾಟಕಗಳಾಡೋದಕ್ಕೆ ಈ ಪ್ರಾಂತ್ಯದ ಜನ ಅಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ. ಒಳ್ಳೆಯ ಉತ್ತಮವಾದ ಕಲಾವಿದರು ಇರುವಂತಹ ಈ ಒಂದು ತಾಣ ನಮ್ಮ ಕನಕಪುರ, ಈ ಒಂದು ಪ್ರಾಂತ್ಯ. ಚಪ್ಪಾಳೆ ಹೊಡೀರಿ. ಅದಕ್ಕೆ ನೋಡಿ, ಇಂಥ ಒಂದು ತಾಣದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಜಾತಿಗೊಬ್ಬ ಶರಣನಾಗಿ ಕಲ್ಯಾಣ ಪಟ್ಟಣದಲ್ಲಿ ಬಸವಣ್ಣನವರ ಕೀರ್ತಿ ಶಿಖರಕ್ಕೆ ಇರುವುದಕ್ಕೆ ಹಾಡಿನಲ್ಲಿ ಹೇಳ್ತಾರೆ, ಮಾದಿಗರ ಹರಳಯ್ಯ ನೊಲಿಯ ಚಂಚಯ್ಯ ಆಯಕ್ಕಿ ಮಾರಯ್ಯ ಶರಣಗಟ್ಟಿ ವಾಳಯ್ಯ ಅಡಪದ ಅಪ್ಪಣ್ಣ ಅಯ್ಯ ಇವರಲ್ಲವೇ ಘನ ಶರಣರು. ಗುರುವೇ ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರು. ಗುರುವೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು.
ಶಬ್ದವ ಕೇಳಿ ಕುಂಬರ ಗುರು ತಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುರು ತಣ್ಣನ ಮನೆಯ ಕುಂಬರ ಗುರು ತಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಿ ತಗದಿ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಮಡಿವಾಳ ಕೈಯನ ಮನೆಯ ಮಡಿಯ ಚಂದವ ಕಂಡು ಮಡಿವಾಳ ಕೈಯನ ಮನೆಯ ಮಡಿವಾಳ ಚಂದವ ಕಂಡು ಮಡಿವಾಳ ಕೈಯನ ಮನೆಯ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಒಲೆಯರ ಒನ್ನಯ್ಯನ ಮನೆಯ ಅಮಟೆಯನಾದವ ಕೇಳಿ ಒಲೆಯರ ಒನ್ನಯ್ಯನ ಮನೆಯ ಅಮಟೆಯನಾದವ ಕೇಳಿ ಒಲೆಯರ ಒನ್ನಯ್ಯನ ಮನೆಯ ಗುರುವೇ ಗುರುವೇ ಒಲೆಯರ ಒನ್ನಯ್ಯನ ಮನೆಯ ಅಮಟೆಯನಾದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಮಾದಿಗರಳಿಯನ ಮನೆಯ ಹಂಬಲಿರುಚಿಯ ಕಂಡು ಮಾದಿಗರಳಿಯನ ಮನೆಯ ಹಂಬಲಿರುಚಿಯ ಕಂಡು ಮಾದಿಗರಳಿಯನ ಮನೆಯ ಮಾದಿಗರಳಿಯನ ಮನೆಯ ಹಂಬಲಿರುಚಿಯ ಕಂಡು ಮಾದಿಗರಳಿಯನ ಮನೆಯ ಹಂಬಲಿರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ರೆಂದು ಕುಡಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಗುರುವೇ ಬಸವಾದಿ ಪ್ರಭುವೇ ಗುರುವೇ ಅಲ್ಲ ಸುಮಾರು ಒಂದು ಚಪ್ಪಾಳೆನಾರು ಹೊಡಿರಿ ಸ್ವಲ್ಪ GSTನೂ ಕಮ್ಮಿ ಆಯ್ತದೆ ಟ್ಯಾಕ್ಸ್ ಟ್ಯಾಕ್ಸ್ ಎಲ್ಲ ಕಣ G ಅಂದ್ರೆ ಗ್ಯಾಸ್ಟ್ರಿಕ್ S ಅಂದ್ರೆ ಶುಗರು T ಅಂದ್ರೆ ಟೆನ್ಷನ್ ಮೂರು ಕಮ್ಮಿ ಆಯ್ತದಂತೆ ಚಪ್ಪಾಳೆ ಹೊಡೆದ್ರೆ ಇಲ್ಲಿ ಸ್ವಲ್ಪ ಸೊಳ್ಳೆನೂ ಹೋಯ್ತವಂತೆ ನೀವು ಹೊಡಿತಿರೋದ್ ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ ಜೋರಾಗಿ ಹೊಡೆಯೋದ್ರ ಜೊತೆಗೆ ಚಪ್ಪಾಳೆಯನ್ನ ಕಲಾವಿದ್ರಿಗೊಂದು ಸ್ಫೂರ್ತಿ ಚಪ್ಪಾಳೆ ಹೊಡೆದ್ರೆ ಇನ್ನೂ ಮುಂದಕ್ಕೆ ಹೋಗಿ ಸ್ವಲ್ಪ ಕಥೆ ಮಾಡೋರ್ಗೆ ದುಡ್ಡು ಕೊಟ್ರೆ ಇನ್ನೂ ಪ್ರೀತಿ ಅವರೇ ಇಸ್ಕೊಳಂಗ ಅವ್ರೆ ಇಲ್ಲಿ ಏನಾಗಿದೆ ಬಸವಾದಿ ಪ್ರಮತರೆಲ್ಲರೂ ಕೇಳ್ಕೊಂಡಾಗ ಕಟ್ಟಿಗೆ ಸಂಗಣ್ಣವರೇ ಇವತ್ತು ಯಾರಾದ್ರೂ ಹೊಸಬರು ಬಂದದ್ದು ನೋಡಿದ್ರ ಅಂತ ಕೇಳ್ತಾರೆ ಬಸವಣ್ಣವರು ಇವತ್ತು ಯಾರು ಬರ್ಲಿಲ್ವಲ್ಲ ಭಿಕ್ಷೋಮದಿಂದ
ಹೇಗಿದ್ದ ಅವನ್ ನೆನ್ಸ್ಕೊಂಡ್ರೆ ಒಂದು ವಾರ ಊಟ ಮಾಡಕ್ಕಾಗಲ್ಲ. ಕೊಬ್ಬು ಏನು ಅಂತೀರ ಅವನಿಗೆ? ನಾನು ಬಂದಿದ್ದೀನಿ, ಒಳಗಡೆ ಕೂತವನೇ ಬಸವಣ್ಣ, ಹೋಗಿ ಹೇಳು ಅವನು ಇವನು ಅಂತ. ಆಮೇಲೆ ಎದೆನ ಬಗ್ದು ಲಿಂಗನ ತೋರಿಸಿ ಹಂಗೆ ಮುಚ್ಚಿಬಿಟ್ಟ ಬಸವಣ್ಣವ್ರೆ. ಅದ್ ಏನ್ ಮಾಟ ಮಂತ್ರ ಕಲ್ತಿದನೋ ಗೊತ್ತಿಲ್ಲ. ಕೊನೆಗೆ ಪಿತ್ತೆ ನೆತ್ತಿಗೆರೋ ಮಾತಾಡ್ಬಿಟ್ಟ. ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದೇ ನೋಡಿ, ನಿಂತಿರಿ ಕಣಿ ಈ ಕಡೆ ಬರಬಾರ್ದು ಹಂಗ ಹೊಂಟೋದ. ನನ್ನ ಮನೆ ಬಾಗಿಲಿಗೆ ಬಂದು ನಿನ್ನ ಹತ್ರ ಒಡ್ಸ್ಕೊಂಡು ಹೋಗಿರೋನು ಯಾರು ಗೊತ್ತೇನಪ್ಪ? ಈ ಧರೆಗಿಂತಲೂ ದೊಡ್ಡವನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿ ಒಡೆಯ ಕಣಪ್ಪ. ಬಸವಣ್ಣವ್ರೆ, ಹೌದಪ್ಪ. ನಮ್ಮಪ್ಪ ಯಾವ ಕಡೆ ಹೋದ? ಬಸವಣ್ಣವ್ರೆ, ಹರಳೇನವ್ರ ಮನೆ ಕಡೆ ಹೋದಂಗಾಯ್ತು ಅಂದಾಗ ಗಂಗಾಂಬಿಕಾ ನಮ್ಮಪ್ಪ ಊರು ಬಿಟ್ಟು ಹೋಗೋದಕ್ಕೆ ಮುಂಚೆ ಎಲ್ಲಿದಾರು ಕರ್ಕೊಂಬರೋಣ ಬಾ ಅಂತ ಬರ್ತಿರ್ಬೇಕಾದ್ರೆ ಹುಡ್ಕಾಡ್ಕೊಂಬರ್ತಾ ಇದ್ದಾರೆ. ಎಲ್ಲಿರುವೆ ದೇವರೇ ಮಾಯಕಾರ ಪರಂಜ್ಯೋತಿಯೇ, ನೀನೆ ಗತಿಯೆಂದು ನೀನೆ ಮತಿಯೆಂದು ನಿನ್ನ ಹುಡುಕಿನ ಬಂದೆನೋ ಪ್ರಭುವೇ, ನಿನ್ನ ಹುಡುಕಿನ ಬಂದೆನೋ. ಪರಂಜ್ಯೋತಿ ಒಡೆಯ, ಪರಂಜ್ಯೋತಿ ಒಡೆಯ. ಎಲ್ಲಿರುವೆ ದೇವರೇ ಮಾಯಕಾರ ಪರಂಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ನಂಬಿನ ಬಂದೆನೋ ಪ್ರಭುವೇ, ನಿನ್ನ ಹುಡುಕಿನ ಬಂದೆನೋ. ಎಲ್ಲಿರುವೆ ದೇವರೇ ಮಾಯಕಾರ ಪರಂಜ್ಯೋತಿಯೇ. ಅಣಿಮಾದಿ ಅಷ್ಟಸಿದ್ಧಿಗೂ ನೀನೇ ಒಡೆಯನೇ, ಜನನ ಮರಣ ಭವ ವೈದ್ಯನು ನೀನೇ. ಅಣಿಮಾದಿ ಅಷ್ಟಸಿದ್ಧಿಗೂ ನೀನೇ ಒಡೆಯನೇ, ಜನನ ಮರಣ ಭವ ವೈದ್ಯನು ನೀನೇ. ಭಕ್ತವತ್ಸಲ ನೀನೇ, ಕರುಣ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಕ ಪರಂಜ್ಯೋತಿಯೇ. ಭಕ್ತವತ್ಸಲ ನೀನೇ, ಕರುಣಾ ಸಾಗರ ನೀನೇ, ಮುಕ್ತಿ ಪ್ರದಾಯಕ ಸಲಕ ಪರಂಜ್ಯೋತಿಯೇ. ಮುಕ್ತಿ ಪ್ರದಾಯಕ ಸಲಕ ಪರಂಜ್ಯೋತಿಯೇ. ಎಲ್ಲಿರುವೆ ದೇವರೇ ಮಾಯಕಾರ ಪರಂಜ್ಯೋತಿಯೇ. ಗುರುವೇ 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 ಸದ್ಗುರುವೇ. ಬೂದಿಗುಡ್ಡೆ ಮೇಲೆ ಯಾರೋ ವ್ಯಕ್ತಿ ಮಲಗಿರುವಂತೆ ಕಾಣಿಸ್ತಾ ಇದೆ. ಹೋಗಿ ಗಂಡ ಹೆಂಡತಿರಿಬ್ರು ಕೂಡ ನೋಡ್ತಾರೆ. ಬಸವಣ್ಣ ಮತ್ತು ದಂಪತಿಗಳು ಇರುವರು. ಒಂದು ಹೆಂಡದ ಮಡಿಕೆ ಮಡಗಿದೆ, ಪಕ್ಕದಲ್ಲಿ ಒಂದು ಎಮ್ಮೆ ಕರು ಮೇಯ್ತಾ ಇದೆ. ಹಾ ಮೇಲೆತ್ತು ಈ ಗುರುವನ್ನ ಅಂತ 2 ಕೈಗಳು ಹಿಡ್ಕೊಂಡು ಮೇಲೆ ಕೆತ್ತದ್ರಲ್ಲಿ 2 ಕೈಗಳೇ ಕಳ್ಕೊಂಡ್ಬಿಟ್ವು. ಕೈ ಮುಟ್ಟಿದ್ರೆ ಕೈಯೇ ಕಳ್ಕೊಳ್ಳುತ್ತೆ, ಕಾಲು ಮುಟ್ಟಿದ್ರೆ ಕಾಲೇ ಕಳ್ಕೊಳ್ಳುತ್ತೆ. ಕೊಳತು ನಾರುತ್ತಿದೆ ದೇಹ. ಇಲ್ಲೇನಾಗಿದೆ? ನನ್ನನ್ನು ಪರೀಕ್ಷೆ ಮಾಡ್ತಾ ಇದೆಯಾ ನನ್ನಪ್ಪ ನೀನು ಅಂತ ವಸ್ತ್ರವನ್ನ ಆಸಿ ತಲೆ ಕಾಲು ಮಾಂಸ ಖಂಡಗಳನ್ನು ತುಂಬಿ ತಲೆ ಮೇಲೆ ಹೊತ್ಕೋತಾರೆ ಬಸವಣ್ಣವರು. ಆ ಎಂಡದ ಮಡಿಕೆನೆ ಯಾವ ಕಂಡಾಯ, ಆ ಎಮ್ಮೆ ಕರುವೆ ಪವಿತ್ರವಾಗಿರ್ತಕ್ಕಂಥ ಜೋಳಿಗೆ ಕಂಡಾಯಗಳು ಅದನ್ನು ಎತ್ಕುವಂತ ಆ ಪವಿತ್ರ ಇದೇ ಗುರುಗಳೇ.
ಯಾವ ಪವಿತ್ರವಾಗಿರ್ತಕ್ಕಂಥ ಆ ಕಂದಾಯವೇ ಅದು, ಆ ಜೋಳಿಗೆನ ಅದು ಅಂತ ಗಂಗಾಂಬಿಕೆಯವರು ತಲೆ ಮೇಲೆ ಆ ಎಂಡದ ಮಡಿ ಹೊತ್ಕೊಂಡು ಎಮ್ಮೆ ಕರು ಹಿಡ್ಕೊಂಡ್ ಬರ್ತಿದ್ರೆ ಊರ್ ಜನ ಎಲ್ಲ ನಗ್ತಾವ್ರೆ. ಬಸವಣ್ಣವ್ರಿಗೆ ಆಗದೆ ಇದ್ದವ್ರದ್ದು ಒಂದು ಗುಂಪಿತ್ತಲ್ಲ, ಆ ಕಾಲದಲ್ಲೇ ಇತ್ತಂತೆ ನೋಡಿ, 12ನೇ ಶತಮಾನದಲ್ಲೇ. ನಮ್ಮ ಈ ಕಾಲದಲ್ಲಿ ಇಲ್ದೆ ಉಂಟಾ? ಅಣ್ಣ ಕಲ್ಯಾಣ ಪಟ್ಟಣ ಅಣ್ಣ ಬಸವಣ್ಣವ್ರ ಮಠದಲ್ಲೇ ಇದ್ರು ಅಂದ್ಮೇಲೆ ಕೋಡಿ ಎಳ್ಳೆ ಇಲ್ದೆ ಉಂಟಾ? ಇಲ್ಲೂ ಅವರ ಇವು ಹೋಯ್ತಾರಲ್ಲ ಅವ್ರಿಗೆ ಎಲ್ಲ ಗುರುಗಳು ಬರ್ತಾರೆ ಅವರು. ಆದರೆ ಏನಾಗಿದೆ ಎಲ್ಲ ಮಾತಾಡ್ಕೊತಾರೆ, ಏನಯ್ಯ ಬಂತು ನಮ್ಮ ಕಲ್ಯಾಣ ಪಟ್ಟಣಕ್ಕೆ ಬಸವಣ್ಣ ಮಾಂಸನ ತಲೆ ಮೇಲೆ ಹೊತ್ಕೊಂಡ್ ಬರ್ತಾವಳೆ ಎಂಟಿ, ಇವನು ಹೊತ್ಕೊಂಡ್ ಬರ್ತಾವನೆ ಎಂಟಿ ಎಮ್ಮೆ ಕರು ಹಿಡ್ಕೊಂಡ್ ಬರ್ತಾವಳೆ. ಓಹೋ ಕೆಟ್ಟೋಯ್ತು ಅಂತ ಕೆಲವರು ಕಲ್ಯಾಣ ಒಳಕ್ ಮುಳುಗದ ಕೂಡಲೇ ಕೆಲವರಿಗೆ ಲಿಂಗಗಳೇ ಮಾಯವಾಗಿ ಹೊಂಟೋಯ್ತು. ಲಹೋ ಬಸವಣ್ಣನ ಬೈದದಕ್ಕೆ ಲಿಂಗ ಹೊಂಟೋಯ್ತು ಅಂತ ಕಾಣಿಸುತ್ತೆ, ಬನ್ನಿ ಹುಡ್ಕೊಂಡು ಹೋಗೋಣ ಅಂದ್ರೆ ಮಹಾನುಭಾವರಾದ ಬಸವಣ್ಣನವರ ತಲೆಕಾಲ ಮಾಂಸ ಖಂಡಗಳನ್ನು ತಂದು ಹುರಿಗದ್ದಿಗೆ ಮೇಲೆ ಜೋಡಿಸಿ ಅದನ್ನ ಎಮ್ಮೆ ಕರುನ ಪಕ್ಕದಲ್ಲಿ ಕಟ್ಟಿ ಎಂಡದ ಮಡಕೆಯನ್ನು ಪಕ್ಕದಲ್ಲಿಟ್ಟು, ಯಾಕಪ್ಪ ನನ್ನ ಮೇಲೆ ಈ ಕೋಪ? ಶಿವನು ನೀನೆ, ನಾರಾಯಣನು ನೀನೆ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ನೀನೆ. ರಾಜೇಶ್ ಮತ್ತು ಕುಟುಂಬ ವರ್ಗದವರಿಗೆ ಕಾರ್ಯಕ್ರಮ ಮೆಚ್ಚಿ 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಕಾಳಿಕಾಂಬಾದೇವಿ ಸಿದ್ದಪ್ಪಾಜಿ ಅವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ನೀವು ಕೊಡದೇ ಇದ್ದವ್ರು ಬೇಜಾರು ಮಾಡ್ಕೋಬೇಡಿ, ದೇವ್ರು ನಿಮ್ನು ಚೆನ್ನಾಗಿಟ್ಟಿರ್ಲಿ. ನಾವಂತೂ ಬಾಯಿ ಬಿಟ್ಟು ಕೇಳಲ್ಲ, ನೀವಾಗಿದ್ದು ನೀವು ಕೊಟ್ರೆ ನಮ್ಮ ಅಪರಾಣಗೂ ಬಿಡಲ್ಲ, ಕೊಟ್ಟಷ್ಟು ಒಳ್ಳೇದಾಯ್ತದೆ. ಇಲ್ಲೇನಾಗಿದೆ, ಎಂಡದ ಮಡಕೆಯನ್ನ ಇಟ್ಟು ಯಾಕಪ್ಪ ನನ್ನ ಮೇಲೆ ಪರೀಕ್ಷೆ ಮಾಡ್ತಾ ಇದೆ ಬಾ ತಂದೆ ಅಂತ ಕರೆದಾಗ ಪರಂಜ್ಯೋತಿಯವರು ಪ್ರತ್ಯಕ್ಷ ಆಗ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ. ಕಾಯೋ ತಂದೆ ದೇವಾ ಕರುಣಿಸೋ ದಯ ತೋರೋ ಬಂಧುವೇ, ನನ್ನ ಕಾಲವು ನಿನ್ನ ಬಿಡನೋ ಭವಭಾದಯನು ನೀಸೋ. ಕಾಯೋ ತಂದೆ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಬಾರು ಪರಶಿವನೇ ಒಣಿಬುದು ನಿನ್ನಯ ಭಕ್ತಿ, ಕುಣಿಯುತ ಬಾರು ಪರಶಿವನೇ ಒಣಿಬುದು ನಿನ್ನಯ ಭಕ್ತಿ, ಓದೇಯೋ ಮುಕ್ತಿಯೇ. ಪರಂಜ್ಯೋತಿ ಒಡೆಯ ಕರೆದಾದ ಬಾರೆಯ ನೀನು ನಿನ್ನನು ನಾ ಬಿಡಲೋ ಮಹೇಶ, ಕರೆದಾದ ಬಾರೆಯ ನೀನು ನಿನ್ನನು ನಾ ಬಿಡಲೋ ಮಹೇಶ. ಪಾಪಧನ ಮೋದಗನ ಪಾಪಧನ ಮೋದಗನ ಓದೇಗೋ ಮುಕ್ತಿಗೆ ಮುಖಂಡ ಜಗದೇವ ಬಂಧುವೇ. ಕಾಯೋ ತಂದೆ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕಾಯೋ ತಂದೆ ಕಾಯೋ ತಂದೆ ಕಾಯೋ ತಂದೆ. ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ದಿಗ್ಗನೆ ಪ್ರತ್ಯಕ್ಷನಾಗಿ ಕುಳಿತಿದ್ದಾನೆ ಪರಂಜ್ಯೋತಿ ಒಡೆಯ.
ಪರಂಜ್ಯೋತಿಯವರು ಪ್ರತ್ಯಕ್ಷವಾಗುವಂತ ಸಂದರ್ಭದಲ್ಲಿ ನಿಮಗೇನಾದ್ರೂ ಕೊಡಬೇಕು ಅಂತ ಸ್ವಲ್ಪ ತೂಕುಡಿಕೆ ಬರೋರಿಗೆ ಒಂದು ಕಿತ ಔಷಧಿ ಹೊಡಿಸ್ತಾ ಇದೀವಿ. ಈಗ ಅದು ಬೆಳ್ಳಿ ಲೋಟಲೇ ಕೊಡ್ತಾ ಇದೀವಿ. ಭಗವಂತನ ಕಥೆ ಇವತ್ತು ಚಂದ್ರಮಂಡಲ. ನೀವೆಲ್ಲರೂ ಕೂಡ ಈ ಕಥೆಯನ್ನ ಪೂರ್ತಿಯಾಗಿ ಸ್ವಲ್ಪ ಹೊತ್ತು ಮುಂಚೆ ತೀರಿಸ್ಬಿಡ ಹೋಗ್ಬೇಕಾರೆ ಎಲ್ಲ ಒಟ್ಟಿಗೆ ಎದ್ದೋಗ್ಬೇಕು, ಮಧ್ಯೆ ಎದ್ದೋಗಬಾರ್ದು. ಭಗವಂತನ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಪರಮಾತ್ಮ ಕೊಡ್ತಾನೆ. ಪುರಾತನ ಕಾಲದಿಂದಲೂ ಬಂದಿರತಕ್ಕಂತಹದ್ದು ಈ ಕಥೆ, ಈ ನಾಟಕ, ಈ ರಂಗಭೂಮಿ ಎಂಬತಕ್ಕಂತಹದ್ದು. ನಾಳಿದ್ದು ಚಿಕ್ಕಲ್ಲೂರಲ್ಲಿ ಈ ಪ್ರಾಂತ್ಯದ ನುರಿತ ಕಲಾವಿದರಿಂದ ಯಾವ ಕುರುಕ್ಷೇತ್ರನ ಕೃಷ್ಣ ಸಂಧಾನ ನಾಟಕ ಬಹಳ ಅದ್ದೂರಿಯಾಗಿ ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ಇದೇ ತಿಂಗಳ 28ನೇ ತಾರೀಕು ಸುತ್ತೂರು ಕ್ಷೇತ್ರದಲ್ಲಿ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅನುಜ್ಞೆ ಮಾಡಿದಂತೆ ಭಕ್ತ ಪ್ರಹ್ಲಾದ ನಾಟಕ ನಮ್ಮ ತಂಡದವರಿಂದ ನಡೀತಾ ಇದೆ. ಸುಮಾರು 35-40 ಜನ ಸೇರುವಂತ ನಿರೀಕ್ಷೆ ಇದೆ ಆ ನಾಟಕಕ್ಕೆ. ದಯವಿಟ್ಟು ಈ 28ನೇ ತಾರೀಕು ಇದೇ ತಿಂಗಳು ದಯಮಾಡಿ ಸುತ್ತೂರು ಜಾತ್ರೆಗೆ ಬನ್ನಿ. ರಾತ್ರಿ 9 ಗಂಟೆಗೆ ಅದ್ಭುತವಾದಂತ ಮುಖ್ಯ ವೇದಿಕೆಯಲ್ಲಿ ನಾನೇ ನಾರದನ ಪಾತ್ರ, ಜೂನಿಯರ್ ಉದಯ್ ಕುಮಾರ್ ಅಂತ ಸೋಮಶೇಖರ್ ಅವರು ಹಿರಣ್ಯಕಶ್ಯಪುವಿನ ಪಾತ್ರ, ಜೂನಿಯರ್ ವಜ್ರಮುನಿ ಅಂತ ಹೆಸರು ಮಾಡಿದಂತ ಉಲ್ಲಳ್ಳಿ ಪರ್ವತಪ್ಪನವರು ಆ ನಾಟಕದಲ್ಲಿ ಹಿರಣ್ಯಾಕ್ಷನ ಪಾತ್ರ. ಎಲ್ಲಾ ನುರಿತ ಕಲಾವಿದರಿಂದ ಈ 28ನೇ ತಾರೀಕು ಸುತ್ತೂರು ಕ್ಷೇತ್ರದ ಜಾತ್ರೋತ್ಸವದಲ್ಲಿ ಭಕ್ತ ಪ್ರಹ್ಲಾದ ಎಂಬ ನಾಟಕ ನಮ್ಮ ನಾದ ಸಂಗಮ ನಮ್ಮ ತಂಡದವರಿಂದ ದಯವಿಟ್ಟು ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ. ಗುರುಗಳೇ ಬನ್ನಿ. ಈ ಒಂದು ಸಂದರ್ಭದಲ್ಲಿ ಒಂದು ಬಸವಣ್ಣನವರ ಗೀತೆ ಕೇಳ್ಕೊಂಡಿದ್ರು ನಮ್ಮ ಸ್ನೇಹಿತರು. ಆ ಸಂಗನ ಬಸವೇಶ ಎಂಬ ಗೀತೆಯನ್ನು ಅದನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಕ್ಕೆ ಬರೋಣ. ಟೀ ಕುಡಿತಾವ್ರೆಲ್ಲ. ಈಗ ಪರಂಜ್ಯೋತಿಯವರು ಬಂದಾಯ್ತು, ಮುಂದೆ ಸಿದ್ದಪ್ಪಾಜಿಯವರ ಪವಾಡಗಳು ಬರುತ್ತೆ ಮುಂದೆ. ಅಲ್ಲಿ ತನಕ ನೀವೆಲ್ಲ ಕೇಳ್ಬಿಟ್ರೆ ಇವತ್ತ ತಾಯಿ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಪುಣ್ಯವಂತರು. ಚಿಕ್ಕಲ್ಲೂರಿಗೆ 100 ಬಾರಿ ಕ್ಷೇತ್ರ ದರ್ಶನ ಮಾಡಿದ ಪುಣ್ಯ, ಪರಮಾತ್ಮನ ಕಥೆಯನ್ನು ಕೇಳದವರಿಗೆ ಈ ಒಂದು ಗೀತೆ ಬಸವಣ್ಣನವರ ಈ ವಚನದ ರೂಪದಲ್ಲಿ ಹಾಡ್ತಾ ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು. ಈ ತ್ರಿವಿಧವರಗು ಮಾಡಿ ಪರಿಯ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನ ಹುದಯ್ಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿಪ್ಪುದು ಕಾಣ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವಾ. ಸಂಗನ
ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ ಶಿವ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ ಶರಣ ಸತಸ್ವರೂಪ ಪರಮ ನಿರಂಜನ ಶರಣ ಸತಸ್ವರೂಪ ಪರಮ ನಿರಂಜನ ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ ವೇದನಾಲ್ಕದ ಮೂರ್ತಿ ಬಸವೇಶ ನಾಥನೆ ಗುಣ ಬ್ರಹ್ಮ ಬಸವೇಶ ವೇದನಾಲ್ಕರ ಮೂರ್ತಿ ಬಸವೇಶ ನಾಥನೆ ಗುಣ ಬ್ರಹ್ಮ ಬಸವೇಶ ಕಕ್ಕಯ್ಯನ ಬರಲಲ್ಲಿ ಬಸವ ಬಸವ ಕಕ್ಕಯ್ಯನ ಬರಲಿ ಮಿಕ್ಕ ಪ್ರಸಾದವ ಕಕ್ಕಯ್ಯನ ಬರಲಿ ಮಿಕ್ಕ ಪ್ರಸಾದವ ಕಾಯ್ದವನೇ ವೈದವನೇ ನಿಕೃಪೆ ತೋರೋ ಕಾಯ್ದವನೇ ವೈದವನೇ ನಿಕೃಪೆ ತೋರೋ ಕಾಯ್ದವನೇ ವೈದವನೇ ನಿಕೃಪೆ ತೋರೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ ಶಿವ ಸಂಗನ ಬಸವೇಶ ಜಗಜ್ಯೋತಿಯೇ ಬಸವ 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 ಬಸವ